Press the bell button now. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಎಲ್ಲರಿಗೂ ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿಯ ಪ್ರಾಡಕ್ಟ್ ಟ್ರೈನಿಂಗಿಗೆ ಸ್ವಾಗತ. ನಾನು ಡಾಕ್ಟರ್ ಮಾನಸ ನಾಯಕ್, ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿಯ ಪ್ರಾಡಕ್ಟ್ ಟ್ರೈನರ್. ಸ್ನೇಹಿತರೆ, ಇವತ್ತು ನಾವು 9ನೇ ದಿನದ ಆನ್ಲೈನ್ ಪ್ರಾಡಕ್ಟ್ ಟ್ರೈನಿಂಗ್ ಅನ್ನ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಪ್ರಾಡಕ್ಟ್ ಟ್ರೈನಿಂಗ್ ಬಂದು ವೆಲ್ ಹಾರ್ಟ್. ಸೊ ಈ ವೆಲ್ ಹಾರ್ಟ್ ಅಲ್ಲಿ ಏನಿದ್ರದ್ದು ಬೆನಿಫಿಟ್ಸ್, ಯಾರಿಗೆ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನೆಲ್ಲ ನಾವು ಇವತ್ತು ತಿಳ್ಕೊಳ್ಳೋಣ. ಬೇರೆ ಮಾರ್ಕೆಟ್ ಅಲ್ಲಿ ಬಹಳಷ್ಟು ಪ್ರಾಡಕ್ಟ್ಸ್ ಇದೆ, ಬೇರೆ ಬೇರೆ ಹೆಲ್ತ್ ರಿಲೇಟೆಡ್, ಇಮ್ಯುನಿಟಿ ಬಿಲ್ಡಪ್ ಮಾಡ್ಲಿಕ್ಕೆ, ಹಾರ್ಟ್ ರಿಲೇಟೆಡ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ರಿಲೇಟೆಡ್ ಆಗಿರ್ಬೋದು, ಯಾವ್ದಾದ್ರು ಯು ನೇಮ್ ಅ ಡಿಸೀಸ್ ಯು ಹ್ಯಾವ್ ಅ ಪ್ರಾಡಕ್ಟ್. ಅಂದ್ರೆ ನಿಮ್ಗೆ ಯಾವುದೇ ಒಂದು ವಿಷಯಕ್ಕಾಗ್ಲಿ, ಕಾಯಿಲೆಗಾಗ್ಲಿ, ಯಾವುದೇ ಒಂದು ಕೆಲ್ಸಕ್ಕಾಗ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ ಮಾರ್ಕೆಟ್ ಅಲ್ಲಿ, ಹೌದಲ್ವಾ? ಬಟ್ ಎಲ್ಲರೂ ನಮಗೆ ಪ್ರಾಡಕ್ಟ್ ಬಗ್ಗೆ ಟ್ರೈನಿಂಗ್ ಅನ್ನ ಕೊಡ್ತಾರಾ? ಖಂಡಿತವಾಗ್ಲೂ ಇಲ್ಲ. ಸೊ ನಮ್ಗೆ ಈ ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿಯವರು ಅವರ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅಂತ ಆ ಪ್ರಾಡಕ್ಟ್ಸ್ ಗಳ ಬಗ್ಗೆ ಅವರು ಟ್ರೈನಿಂಗ್ ಅನ್ನ ಕೊಡ್ತಾರೆ. ಸೊ ಇದರಿಂದ ನಮ್ಗೆ ಏನ್ ಉಪಯೋಗ ಆಗತ್ತೆ? ನಾವು ಅದ್ರ ಬಗ್ಗೆ ಒಳ್ಳೆ ಜ್ಞಾನ ತಿಳ್ಕೊಂಡು ಅದ್ರ ಬಗ್ಗೆ ನಾಲೆಡ್ಜ್ ಇಟ್ಕೊಂಡ್ರೆ ನಾವು ಅದನ್ನ ಪ್ರಾಡಕ್ಟ್ಸ್ ನಾವು ಡಿಸ್ಟ್ರಿಬ್ಯೂಷನ್ಗೆ ಅಥವಾ ನಾವು ಅದನ್ನ ಸೆಲ್ ಮಾಡಿ ನಮ್ಮ ಪ್ರಾಫಿಟ್ ನ ಹೇಗೆ ಇನ್ಕ್ರೀಸ್ ಮಾಡ್ಕೋಬೇಕು, ಹೇಗೆ ಬೆನಿಫಿಟ್ ಮಾಡ್ಕೋಬೇಕು ಅಂತ ನಾವು ತಿಳ್ಕೊಬಹುದು. ನಮ್ಗೆ ಎಷ್ಟು ಜ್ಞಾನ ಇರುತ್ತೋ ಅಷ್ಟು ಕಡಿಮೆ ಅಂತ ಹೇಳ್ತಾರೆ. ಸೊ ಕೈ ಕೆಸರಾದ್ರೇನೆ ಬಾಯಿ ಮೊಸರು, ಹೌದಲ್ವಾ? ಸೊ ಒಂದ್ ಸ್ವಲ್ಪ ಕಷ್ಟಪಟ್ಟು ಈ ಪ್ರಾಡಕ್ಟ್ಸ್ ಬಗ್ಗೆ ಜ್ಞಾನ ತಿಳ್ಕೊಂಡು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಾವು ಕರೆಕ್ಟ್ ಆಗಿ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ನಾವು ನಮ್ಮ ಡಿಸ್ಟ್ರಿಬ್ಯೂಷನ್ ನ ನೆಕ್ಸ್ಟ್ ನಮ್ಗೆ ಆ ಸೆಲ್ ಮಾಡ್ಲಿಕ್ಕೆ ಪ್ರಾಡಕ್ಟ್ಸ್ ಹೆಲ್ಪ್ ಆಗುತ್ತೆ. ಸೊ ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿ ಅವರು ನಮ್ಗೆ ಹಣವನ್ನ ಅರ್ನ್ ಮಾಡೋದ್ರ ಜೊತೆಗೆ ಅದರದ್ದು ನಾಲೆಡ್ಜ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. MI ಲೈಫ್ ಸ್ಟೈಲ್ ಅಲ್ಲಿ ಬಹಳಷ್ಟು ಬೇರೆ ಬೇರೆ ಬ್ರಾಂಡ್ಸ್ ಇದೆ. ಅದು ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಎಲಿಮೆಂಟ್ಸ್ ವೆಲ್ನೆಸ್, ಆನ್ ಅಂಡ್ ಆನ್, ಆಹಾರ್, ನ್ಯೂಸ್ಟರ್, MI ಹೋಮ್ ಮತ್ತೆ ಇಂಡಿಯಾ ಗ್ರೋ. ಸೊ ಈ ಬಹಳಷ್ಟು ಬೇರೆ ಬೇರೆ ಬ್ರಾಂಡ್ಸ್ ಅಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಕೂಡ ಅವೈಲೇಬಲ್ ಇದೆ. ಸ್ನೇಹಿತರೆ, ನಾವು ನಮ್ಮ ತಾತ ಮುತ್ತಾತಂದ್ರು, ಆನ್ಸೆಸ್ಟರ್ಸ್, ಫೋರ್ ಫಾದರ್ಸ್ ಎಷ್ಟು ಹೆಲ್ದಿಯಾಗಿ ಇದ್ರು ಅಷ್ಟು ಹೆಲ್ದಿಯಾಗಿ ನಾವಿದೀವ? ಖಂಡಿತ ಇಲ್ಲ. ಎಲ್ಲಾರ್ಗೂ ಗೊತ್ತಲ್ವಾ? ಸೊ ನಾನು ದಿನನಿತ್ಯ ಇದೇ ಹೇಳ್ಕೊಂಡು ಬಂದಿದ್ದೇನೆ ನನ್ನ ಪ್ರಾಡಕ್ಟ್ ಟ್ರೈನಿಂಗ್ ಅಲ್ಲಿ. ನಾವು ನಮ್ಮ ತಾತ ಮುತ್ತಾತಂದ್ರಿಗೆ ಕಂಪೇರ್ ಮಾಡಿದ್ರೆ ಅಷ್ಟು ಹೆಲ್ದಿಯಾಗಿ ಇಲ್ಲ. ಯಾಕೆ? ಇದಕ್ಕೆ ರೀಸನ್ಸ್ ಕೂಡ ನಾವು ಬಹಳಷ್ಟು ಡಿಸ್ಕಸ್ ಮಾಡಿದ್ದೇವೆ. ಏನು ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್, ನಮ್ಮ ಜೀವನ ಶೈಲಿ, ನಾವು ಹೇಗೆ ನಮ್ಮ ಜೀವನ ಶೈಲಿಯನ್ನ ಅಳವಡಿಸ್ಕೊಂಡಿದ್ದೀವಿ ಅದು ಒಂದು ಕಾರಣ. ಮತ್ತೆ ಇವಾಗ ಸಿಗ್ತಿರೋ ಅಂತ ನ್ಯೂಟ್ರಿಷಿಯಸ್ ಫುಡ್ ಆಗಿರ್ಬೋದು ಅಥವಾ ಡಯಟ್ ರಿಚ್ ಫುಡ್ ಆಗಿರ್ಬೋದು, ನ್ಯೂಟ್ರಿಷನ್ ರಿಚ್ ಫುಡ್ ಆಗಿರ್ಬೋದು, ಅದು ಕೂಡ ಒಂದು ಕಾರಣ ಆಗತ್ತೆ. ನಾವು ಆ ಕಾಲದಲ್ಲಿ ತಗೊಳ್ತಿರೋ ಅಂತ ಆಹಾರಗಳನ್ನ ಇವಾಗ ಸೇವನೆ ಮಾಡ್ತಾ ಇಲ್ಲ. ಅಷ್ಟು ಪೌಷ್ಟಿಕಾಂಶತೆ ನಮ್ಮ ಆಹಾರದಲ್ಲಿ ನಮ್ಗೆ ಸಿಗ್ತಾ ಇಲ್ಲ. ಮತ್ತೆ ಪೊಲ್ಯೂಷನ್, ಈಗಿರೋ ಅಷ್ಟು ಗಾಡಿ, ಆಮೇಲೆ ಫ್ಯಾಕ್ಟ್ರೀಸ್ ಇಂದ ಬರ್ತಿರೋ ಅಂತ ಸ್ಮೋಕು, ಪೊಲ್ಯೂಷನ್ನು, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ನು, ಸ್ಮೋಕ್ ಎಲ್ಲ ಬಹಳ ಜಾಸ್ತಿ ಅಲ್ವಾ? ಈ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಂತೂ ಅದು ಕೇಳಲಿಕ್ಕೆ ಆಗಲ್ಲ. ಸೊ ಅಲ್ಲಿ ಪೊಲ್ಯೂಷನ್ ಲೆವೆಲ್ ಅಂತೂ ತುಂಬಾ ಜಾಸ್ತಿ. ಅದೇ ಹಳ್ಳಿಗಳಲ್ಲಿ ಸ್ವಲ್ಪ ಸಿಟಿಯಿಂದ ಆಚೆ ಇರೋರಿಗೆ ಬಹಳಷ್ಟು ಗೊತ್ತಾಗೋದಿಲ್ಲ. ಬಟ್ ಸ್ಟಿಲ್ ಅಲ್ಲೂ ಕೂಡ ಎಲ್ಲಾನು ಪೊಲ್ಯೂಷನ್ನೇ ತುಂಬಿಕೊಂಡಿರುವಂತದ್ದು ಸಿಟಿನಲ್ಲಿ. ಹಾಗಾಗಿ ಅದು ಕೂಡ ಒಂದು ಎಫೆಕ್ಟ್ ಆಗುತ್ತೆ ನಮ್ಮ ಹೆಲ್ತಿಗೆ. ನಮ್ಗೆ ಬೇಗ ಬೇಗ ಡಿಸೀಸ್ ಬರ್ಲಿಕ್ಕೆ ಅದು ಒಂದು ಕಾರಣ ಆಗುತ್ತೆ. ನಮ್ಮಲ್ಲಿ ಇಮ್ಯುನಿಟಿ ಸಿಸ್ಟಮ್ ಕಡಿಮೆ ಆಗುವಂಥದ್ದು, ರೋಗ ನಿರೋಧಕ ಶಕ್ತಿ ನಮ್ಮ ಶರೀರದಲ್ಲಿ ಕಡಿಮೆ ಆಗುವಂಥದ್ದು. ಮತ್ತೆ ಹಿಂದಿನ ಕಾಲದಲ್ಲೆಲ್ಲ ಯಾವ್ದ್ಯಾವ್ದೋ ಹೊಸ ಕಾಯಿಲೆಗಳು, ಇವಾಗ ನೋಡ್ತಿರೋ ಅಂತ ಅಥವಾ ಇವಾಗ ಕೇಳ್ತಿರೋ ಅಂತ ಕಾಯಿಲೆಗಳಾಗ್ಲಿ, ಬ್ಯಾಕ್ಟೀರಿಯಾ, ವೈರಸ್ ಆಗ್ಲಿ, ಅದೆಲ್ಲ ಇರ್ತಾನೆ ಇರ್ಲಿಲ್ಲ. ಆಗ ಏನೇನ್ ವೈರಸ್ ಇತ್ತು ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೂಡ ಹಾಗಾಗಿ ಇವಾಗ ಟೆಕ್ನಾಲಜಿ ಕೂಡ ಇಂಪ್ರೂವ್ ಆಗ್ತಿದೆ. ಸೈಂಟಿಸ್ಟ್ಸ್ ಇಂದ ಕೂಡ ಅದು ನಮ್ಗೆ ಬಹಳಷ್ಟು ಟ್ರೀಟ್ಮೆಂಟ್ ಅಲ್ಲೂ ಕೂಡ ನಾವು ಮುಂದುವರ್ತಿದ್ದೀವಿ. ಎಲ್ಲಾದ್ರಲ್ಲೂ ನಾವು ಮುಂದುವರ್ತಿದ್ದೀವಿ, ಹೌದಲ್ವಾ? ಸೊ ಏನ್ ಇದಕ್ಕೆ ಕಾರಣ? ಹೇಗೆ ನಾವು ನಮ್ಮನ್ನ ಕಾಪಾಡ್ಕೋಬೇಕು ಅನ್ನೋದನ್ನ ನಾವು ನೋಡೋಣ. ಎಲ್ಲರಿಗೂ ಗೊತ್ತು, ನಾವು ಉಸಿರಾಡೋ ಗಾಳಿನೂ ದೂಷಿತವಾಗಿದೆ, ನಾವು ಸೇವನೆ ಮಾಡುವಂತ ಆಹಾರದಲ್ಲಿ ಪೌಷ್ಟಿಕಾಂಶತೆ ಕಡಿಮೆ ಇದೆ, ಬಹಳಷ್ಟು ಜರ್ಮ್ಸ್, ಹೊಸ ವೈರಸ್, ಬ್ಯಾಕ್ಟೀರಿಯಾ ಎಲ್ಲ ನಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ಅಥವಾ ನಮ್ಮ ಶರೀರದೊಳಗಡೆನೆ ಇದೆ, ಹೌದಲ್ವಾ? ಬಟ್ ಇದನ್ನ ಕಾಪಾಡ್ಕೊಳ್ಳೋದು ಹೇಗೆ?
ನಮ್ಮ ಶರೀರವನ್ನ ನಾವು ಆರೋಗ್ಯಕರವಾಗಿ ಕಾಪಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಆನ್ಸರ್ ಅಂತ ಹೇಳಿದ್ರೆ ಇಮ್ಯೂನ್ ಸಿಸ್ಟಮ್. ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ನಾವು ಹೆಚ್ಚು ಮಾಡ್ಕೋಬೇಕು, ಹೌದಲ್ವಾ? ಸೊ ಏನಿದು ರೋಗ ನಿರೋಧಕ ಶಕ್ತಿ, ಹೇಗಿರುತ್ತೆ ಇದು, ಏನಾದ್ರು ತಗೊಂಡ್ರೆ ಇದು ಬರುತ್ತಾ ಅಂತ ಎಲ್ಲ ಕೆಲವೊಂದು ಪ್ರಶ್ನೆಗಳು ಬರುತ್ತೆ. ಸೊ ಆ ಪ್ರಶ್ನೆಗಳಿಗೆಲ್ಲ ಏನು ಇವತ್ತು ಉತ್ತರ ಅಂತ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ಇವಾಗ ನಮ್ಗೆ ಏನಾದ್ರು ಹುಷಾರ್ ತಪ್ಪಿದ್ರೆ ನಾವ್ ಏನ್ ಮಾಡ್ತೀವಿ? ಫಸ್ಟ್ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಸೊ ಡಾಕ್ಟರ್ ಹತ್ರ ಹೋಗಿ ತುಂಬಾ ಇವಾಗ ಜ್ವರ ಬಂತು ಅಂದ್ರೆ ಕೆಲವೊಂದ್ಸಲ ನಾವೇ ಮನೆಯಲ್ಲಿ ಮಾತ್ರೆ ತಗೊಳ್ಳೋ ಅಂತ ರೂಢಿ ಕೂಡ ಇದೆ. ಕೆಲವೊಂದ್ಸಲ ಅದು ಕಡಿಮೆ ಆಗ್ಲಿಲ್ಲ ಅಂತ ಹೇಳಿದ್ರೆ, ಅಥವಾ ತುಂಬಾ ಹೆಲ್ತ್ ಕಾನ್ಶಿಯಸ್ ಇರೋರು ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ಅನ್ನ ತಗೋತಾರೆ, ಹೌದಲ್ವಾ? ಸೊ ಈ ಡಾಕ್ಟರ್ ಅಂದ್ರೆ ಯಾರು? ನಮ್ಮ ಟ್ರೀಟ್ಮೆಂಟ್, ನಮಗೆ ಇರೋಂಥ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡುವಂಥವ್ರು, ಹೌದಲ್ವಾ? ಅವ್ರು ಕೊಡೋ ಟ್ರೀಟ್ಮೆಂಟ್ ಇಂದ ನಮ್ಗೆ ಕಾಯಿಲೆ ವಾಸಿ ಆಗುತ್ತೆ. ನಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದಕ್ಕೆ ಅವರು ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಬಟ್ ಪದೇ ಪದೇ ಈ ಡಾಕ್ಟರ್ ಹತ್ರ ಹೋಗೋದು ಅಭ್ಯಾಸ ಕೂಡ ಎಲ್ಲರಲ್ಲೂ ರೂಢಿ ಇರಲ್ಲ. ಈ ಡಾಕ್ಟರ್ ಅಂತ ಏನ್ ವರ್ಡ್ ನಾನು ಯೂಸ್ ಮಾಡ್ತಾ ಇದ್ದೇನೆ, ಅದು ನಮ್ಮಲ್ಲಿನೇ, ನಮ್ಮ ಶರೀರದಲ್ಲೇನೆ ಯಾವಾಗ್ಲೂ ಇರುತ್ತೆ. ನಿರಂತರವಾಗಿ ನಾವು ಹುಟ್ಟಿದಾಗಿನಿಂದ ನಾವು ಸಾಯೋ ತನಕ ನಿರಂತರವಾಗಿ ನಮ್ಮ ಶರೀರದಲ್ಲೇನೆ ಇರುತ್ತೆ. ಹೌದಾ, ನಮ್ಮಲ್ಲಿನೂ ಡಾಕ್ಟರ್ ಇದಾರಾ, ಏನದು ಅಂತ ಎಲ್ಲಾರ್ಗು ಆಶ್ಚರ್ಯ ಆಗುತ್ತೆ. ಬಟ್ ಎಂತ ಡಾಕ್ಟರ್ ಅಂತ ಹೇಳಿದ್ರೆ ಅದನ್ನೇ ನಾವು ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೇವೆ. ನಮ್ಮಲ್ಲಿ ಎಲ್ಲಾ ಮನುಷ್ಯರಲ್ಲೂ ಅದು ರೋಗ ನಿರೋಧಕ ಶಕ್ತಿ ಇದ್ದೇ ಇರುತ್ತೆ. ಆ ರೋಗ ನಿರೋಧಕ ಶಕ್ತಿಯನ್ನೇ ನಾನು ಡಾಕ್ಟರ್ ಅಂತ ಹೇಳ್ತಾ ಇರೋದು. ಏನಿದು ಅಂತ ಹೇಳಿದ್ರೆ, ಇವಾಗ ಯಾವ್ದೋ ಒಂದು ವೈರಸ್ ಎಂಟ್ರಿ ಆಗುತ್ತೆ ನಮ್ಮ ಶರೀರದಲ್ಲಿ. ಇವಾಗ ನಾವು ಬ್ರೀತ್ ಮಾಡ್ತಾ ಇರ್ತೀವಿ, ಯಾವ್ದೋ ಒಂದು ಡಸ್ಟ್ ಪಾರ್ಟಿಕಲ್ ಹೋಗುತ್ತೆ. ಅವಾಗ ಏನಾಗುತ್ತೆ, ನಮ್ಮ ನೋಸ್ ಲೈನಿಂಗ್ ಅಲ್ಲಿ ಸೀಲಿಯಾ ಅಂತ ಬರುತ್ತೆ. ಸ್ವಲ್ಪ ಚಿಕ್ಕ ಚಿಕ್ಕ ಹೇರ್ ಫಾಲಿಕಲ್ಸ್ ಬರುತ್ತಲ್ಲ, ಅದಕ್ಕೆ ಸೀಲಿಯಾ ಅಂತ ಹೇಳ್ತಾರೆ. ಅದರಿಂದ ಏನಾಗುತ್ತೆ, ಸಡನ್ ಆಗಿ ನಮ್ಗೆ ಸ್ನೀಸಿಂಗ್ ಬರುವಂತದ್ದು. ಏನದು ಸ್ನೀಸಿಂಗ್? ಅದು ನಮ್ಮ ಬ್ರೈನಿಗೆ ಒಂದು ಸಿಗ್ನಲ್ ಹೋಗುವಂಥದ್ದು. ನಮ್ಮ ಶರೀರದಿಂದ ನಮ್ಮ ಬಾಡಿಗೆ ಯಾವುದೋ ಒಂದು ಫಾರಿನ್ ಪಾರ್ಟಿಕಲ್ ಎಂಟರ್ ಆಗ್ತಿದೆ, ಅದು ನಮ್ಮ ಬಾಡಿಗೆ ಬೇಡ, ಅದನ್ನ ನಮ್ಮ ಶರೀರದಿಂದ ಆಚೆ ಹಾಕಿ ಅಂತ ಒಂದು ಸಿಗ್ನಲ್ ಕಳ್ಸತ್ತೆ ಬ್ರೈನಿಗೆ. ಅವಾಗ ಸಡನ್ ಆಗಿ ನಮ್ದು ರಿಫ್ಲೆಕ್ಸ್ ಫಾರ್ಮೇಶನ್ ಆಗುತ್ತೆ. ಅಂದ್ರೆ ನಾವು ಸ್ನೀಸ್ ಮಾಡ್ತೇವೆ, ಇಲ್ಲ ಅಂದ್ರೆ ಸಡನ್ ಆಗಿ ನಾವು ಕೆಮ್ತೇವೆ. ಸೊ ಏನ್ ಮಾಡುತ್ತೆ ಆ ಪ್ರೊಸೆಸ್ ಅಂತ ಹೇಳಿದ್ರೆ, ನಮ್ಮ ಶರೀರದಲ್ಲಿ ಎಂಟರ್ ಆಗ್ತಿರುವಂತ ಆ ಫಾರಿನ್ ಬಾಡಿ ಅಥವಾ ಆ ಡಸ್ಟ್ ಪಾರ್ಟಿಕಲ್ ಅನ್ನ ನಮ್ಮ ಶರೀರದಿಂದ ಆಚೆ ಹಾಕುತ್ತೆ. ಅದು ಈ ರೋಗ ನಿರೋಧಕ ಶಕ್ತಿ ಇರೋರಲ್ಲಿ ಅದು ಬೇಗ ತಕ್ಷಣ ರಿಯಾಕ್ಟ್ ಆಗುತ್ತೆ. ಯಾರಲ್ಲಿ ಆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಅಥವಾ ಆ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಯಾವ್ದಾದ್ರು ಕೆಲವೊಂದು ಫ್ಯಾಕ್ಟರ್ಸ್ ಇಂದ, ನಾನು ಆಗ್ಲೇ ಹೇಳ್ದಂಗೆ ಈ ವೈರಸ್ ಆಗಿರ್ಬೋದು, ಪೌಷ್ಟಿಕಾಂಶತೆ ಕಡಿಮೆ ಆಗಿರೋದ್ರಿಂದ ಇರ್ಬೋದು, ಯಾವಾಗ ಆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗತ್ತೆ ನಮ್ಮಲ್ಲಿ, ನಮ್ಗೆ ಹಲವಾರು ತರದ ಕಾಯಿಲೆಗಳು ನೋಡುವಂಥದ್ದು. ಸೊ ಏನಿದು ಡಾಕ್ಟರು? ನಮ್ಮ ಶರೀರದಲ್ಲಿ ನಾನು ಆಗ್ಲೇ ಹೇಳ್ದೆ, ಈ ರೋಗ ನಿರೋಧಕ ಶಕ್ತಿ ಅನ್ನೋದನ್ನ ನಮ್ಮ ಶರೀರದಲ್ಲಿ ಏನ್ ಕಾಪಾಡುತ್ತೆ, ಆ ಇಮ್ಯೂನ್ ಸಿಸ್ಟಮ್ ಅನ್ನೋದೇ ನಮ್ಮ ಡಾಕ್ಟರ್. ಹೇಗೆ ಈ ಇಮ್ಯೂನ್ ಸಿಸ್ಟಮಿಗೆ ಹಾನಿ ಆಗತ್ತೆ? ನಿನ್ನೆ ಮೊನ್ನೆ ಟ್ರೈನಿಂಗ್ ಅಲ್ಲೂ ನಾವು ದಿನ ಇದನ್ನ ನೋಡ್ಕೊಂಡ್ ಬಂದ್ವಿ. ಬಟ್ ಸ್ಟಿಲ್ ಒಂದು ಕ್ವಿಕ್ ರಿಕ್ಯಾಪ್ ಮಾಡ್ಕೊಂಡ್ಬಿಡೋಣ. ಏನಿದಕ್ಕೆ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಕಮ್ಮಿ ಆಗತ್ತೆ ಅಂತ ಹೇಳಿದ್ರೆ, ಸ್ಟ್ರೆಸ್. ಈಗಿನ ಲೈಫ್ ಸ್ಟೈಲ್, ಹೌದಲ್ವಾ? ನಾವು ಯಾವ ತರ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿದೀವಿ, ನಮ್ಗೆ ಎಷ್ಟು ತರದ ಸ್ಟ್ರೆಸ್ ಇದೆ, ಫ್ಯಾಮಿಲಿ ರಿಲೇಟೆಡ್ ಇರ್ಬೋದು, ಪ್ರೊಫೆಷನಲ್ ರಿಲೇಟೆಡ್ ಇರ್ಬೋದು, ಪರ್ಸನಲ್ ಇರ್ಬೋದು, ಫಿನಾನ್ಷಿಯಲ್ ಸ್ಟ್ರೆಸ್ ಇರ್ಬೋದು. ಸೊ ಈ ತರ ಬಹಳಷ್ಟು ಬೇರೆ ಬೇರೆ ತರಹದ ಸ್ಟ್ರೆಸ್ ಇಂದ ಏನಾಗುತ್ತೆ, ನಮ್ಮ ಶರೀರದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇಂದ ನಮ್ಮಲ್ಲಿ ಆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವಂಥದ್ದು. ಆಮೇಲೆ ನಾವು ಬಹಳಷ್ಟು ಹೆಲ್ದಿ ಫುಡ್ ತಗೋತಾ ಇಲ್ಲ ಅಂತ ಹೇಳಿದ್ರೆ, ನಾವು ಬಹಳ ಹೊರಗಡೆ ಊಟ ಮಾಡ್ತಿದ್ದೇವೆ, ತುಂಬಾ ಎಣ್ಣೆಲಿ ಕರ್ದಿರೋಂತ ಆಹಾರ ಸೇವನೆ ಮಾಡ್ತಿದ್ದೇವೆ, ಅಥವಾ ರೆಫ್ರಿಜರೇಟೆಡ್ ಫುಡ್, ಪ್ರೊಸೆಸ್ಡ್ ಫುಡ್ಸ್ ಜಾಸ್ತಿ ತಗೋತಾ ಇದ್ದೇವೆ. ಈ ಪಿಜ್ಜಾ ಬರ್ಗರ್ ಎಲ್ಲ ಆಗಿನ ಕಾಲದಲ್ಲಿ ಇರ್ಲೇ ಇರ್ಲಿಲ್ಲ, ಅವ್ರಗಳು ಕೇಳೂ ಇರ್ಲಿಲ್ಲ. ಈಗ್ಲೂನು ನೀವು ಯಾವ್ದಾದ್ರು ನಿಮ್ ಮನೆಯಲ್ಲಿ ಅಥವಾ ಅಜ್ಜಿ ತಾತಂದ್ರ ಯಾರಾದ್ರೂ ಇದ್ರೆ ಅದ್ ಏನಂತಾನೆ ಗೊತ್ತಿರಲ್ಲ, ಅಥವಾ ಅದನ್ನ ಟೇಸ್ಟ್ ಕೂಡ ಮಾಡಿರಲ್ಲ. ಬಟ್ ಈಗಿನ ಕಾಲದಲ್ಲಿ ಮಕ್ಳಿಗೆ, ಎಂತ ಚಿಕ್ಕ ಮಕ್ಳಿಗೂ ಕೂಡ ಅದ್ರದ್ದು ಟೇಸ್ಟ್ ಏನು ಅಂತ ಗೊತ್ತಿರುತ್ತೆ, ಅದ್ ಏನ್ ಫುಡ್ ಅಂತ ಗೊತ್ತಿರುತ್ತೆ, ಹೌದಲ್ವಾ? ಸೊ ಹೀಗೆ ಇಂಥ ಬೇರೆ ಬೇರೆ ಪೌಷ್ಟಿಕಾಂಶತೆ ಕಡಿಮೆ ಇರುವಂತ ಆಹಾರ ಸೇವನೆಯಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವಂಥದ್ದು.
ಮತ್ತೆ ನಾವು ಇವಾಗ ಸಿಂಥೆಟಿಕ್ ಡ್ರಗ್ಸ್ ಯೂಸ್ ಮಾಡೋದು ಅಂತ ಹೇಳ್ತೇನೆ. ಕೆಲವೊಂದ್ಸಲ ಲಾಂಗರ್ ಡ್ಯೂರೇಷನ್ ಮೆಡಿಕೇಶನ್ ಮಾಡ್ತಿರ್ತೇವೆ, ಬೇರೆ ಬೇರೆ ಕಾಯಿಲೆಗಳಿಗಿರ್ಬೋದು, ಇಲ್ಲಾಂದ್ರೆ ಒಬ್ಬೊಬ್ರು ತುಂಬಾ ಸೆನ್ಸಿಟಿವ್ ಇರ್ತಾರೆ, ಸ್ವಲ್ಪ ತಲೆನೋವು, ಸ್ವಲ್ಪ ಶೀತ ಅಂದ್ರೂ ತಡ್ಕೊಳ್ಳೋದಿಲ್ಲ, ಅವಾಗ ತಕ್ಷಣಕ್ಕೆ ಮಾತ್ರೆ ತಗೊಳ್ಳೋ ಅಂಥದ್ದು, ಇಲ್ಲ ಅಂದ್ರೆ ಬೇರೆ ಬೇರೆ ಮೆಡಿಕೇಶನ್ಸ್ ಲಾಂಗರ್ ಡ್ಯೂರೇಷನ್ ಇಂದ ತಗೊಳ್ತಿರೋ ಅಂತ ಮೆಡಿಕೇಶನ್ಸ್ ಇರ್ಬೋದು, ಅದೆಲ್ಲ ನಮ್ಮ ಲಿವರಿಗೆ, ನಮ್ಮ ಸ್ಟಮಕ್ಗೆ, ಇಂಟೆಸ್ಟೈನ್ಗೆ, ಎಲ್ಲ ಕಿಡ್ನಿಗೆ ಎಲ್ಲ ತುಂಬಾ ಹಾರ್ಮ್ ಮಾಡುವಂಥದ್ದು. ಅದು ಸ್ಟ್ರಾಂಗ್ ಮೆಡಿಕೇಶನ್ಸ್ ಇಂದ ಅಥವಾ ಲಾಂಗರ್ ಡ್ಯೂರೇಷನ್ ಮೆಡಿಸಿನ್ಸ್ ಯೂಸ್ ಮಾಡೋದ್ರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಸೋಷಿಯಲ್ ಲೈಫ್ ಅಲ್ಲಿ ಇವಾಗ ಕೆಲವೊಂದ್ಸಲ ಡ್ರಿಂಕಿಂಗ್ ಆಗ್ಲಿ, ಸ್ಮೋಕಿಂಗ್ ಆಗ್ಲಿ ಬಹಳ ಬೇಗ ಕೆಟ್ಟ ಅಭ್ಯಾಸ ಕಲ್ತ್ಕೊಂಡ್ಬಿಡ್ತೇವೆ. ಸೊ ಹಾಗಾಗಿ ಈ ಸ್ಮೋಕಿಂಗ್ ಇಂದ ಏನಾಗುತ್ತೆ ಅಂದ್ರೆ ನಮ್ಮ ಲಂಗ್ ಕೆಪಾಸಿಟಿ, ಲಂಗ್ ಫಂಕ್ಷನಿಂಗು ಕಡಿಮೆ ಆಗುವಂಥದ್ದು. ಡ್ರಿಂಕಿಂಗ್ ಇಂದ ಲಿವರಿಗೆ ಎಫೆಕ್ಟ್ ಆಗುವಂಥದ್ದು. ಸೊ ಈ ಕೆಟ್ಟ ಅಭ್ಯಾಸದಿಂದ ಏನಾಗುತ್ತೆ, ನಮ್ಮಲ್ಲಿ ಆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ಬೇರೆ ಬೇರೆ ಆರ್ಗನ್ಸಿಗೆ ಡ್ಯಾಮೇಜ್ ಆಗುತ್ತೆ, ಸರ್ಕ್ಯುಲೇಟರಿ ಸಿಸ್ಟಮಿಗೆ ಡ್ಯಾಮೇಜ್ ಆಗುತ್ತೆ, ತುಂಬಾ ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದ ಗ್ಯಾಸ್ಟ್ರೈಟಿಸ್ ಆಗುವಂತ ಚಾನ್ಸಸ್ ಇರುತ್ತೆ, ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಆಗುತ್ತೆ, ಲಿವರ್ ಪ್ರಾಬ್ಲಮ್ಸ್ ಆಗುತ್ತೆ. ಹೀಗೆಲ್ಲ ಒಂದಕ್ಕೊಂದು ಎಲ್ಲ ಇಂಟರ್ ರಿಲೇಟೆಡ್ ಇರುತ್ತೆ. ಸೊ ಈ ಇಂಟರ್ ರಿಲೇಶನ್ಶಿಪ್ ಇಂದ ನಮ್ಮ ಬಾಡಿ ಒಂದು ಸಿಸ್ಟಮ್ ತರ ವರ್ಕ್ ಮಾಡುತ್ತೆ. ಯಾವುದೇ ಒಂದು ಆರ್ಗನ್ ಒಂದ್ಸಲ ಕೆಲಸ ಮಾಡೋದು, ಇನ್ನೊಂದು ಆರ್ಗನ್ ಇನ್ನೊಂದ್ಸಲ ಕೆಲಸ ಮಾಡೋದು, ಹಾಗೆ ಮಾಡಲ್ಲ. ಇದು ಶಿಫ್ಟ್ ಬೇಸಿಸ್ ಮೇಲೆ ವರ್ಕ್ ಮಾಡೋದಿಲ್ಲ. ಸೊ ಎಲ್ಲಾ ಆರ್ಗನ್ಸು ತನ್ನಕ್ ತಾನೇ ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾನೆ ಇರುತ್ತೆ. ಸೊ ಎಲ್ಲಾ ಆರ್ಗನ್ಸು ಇಂಟರ್ ರಿಲೇಟೆಡ್ ಇರುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ಇರ್ಬೋದು, ಸರ್ಕ್ಯುಲೇಟರಿ ಸಿಸ್ಟಮ್ ಇರ್ಬೋದು, ಇಲ್ಲ ರೆಸ್ಪಿರೇಟರಿ ಸಿಸ್ಟಮ್ ಇರ್ಬೋದು, ಎಲ್ಲದಕ್ಕೂ ಇಂಟರ್ ರಿಲೇಷನ್ ಇರುತ್ತೆ. ಹಂಗಾಗಿ ಒಂದು ಸರಿಯಾಗಿ ಆಗ್ತಾ ಇಲ್ಲ ಕೆಲಸ ಅಂತ ಹೇಳಿದ್ರೆ, ಅಥವಾ ಒಂದು ಆರ್ಗನ್ಗೆ ಎಫೆಕ್ಟ್ ಆಗ್ತಿದೆ, ಇಲ್ಲ ಒಂದು ಸಿಸ್ಟಮ್ಗೆ ಎಫೆಕ್ಟ್ ಆಗ್ತಾ ಇದೆ ಅಂದ್ರೆ ನಮ್ಮ ಪೂರ್ತಿ ಶರೀರಕ್ಕೆ ಅದು ಎಫೆಕ್ಟ್ ಅನ್ನ ತೋರಿಸುತ್ತೆ. ಪೊಲ್ಯೂಟೆಡ್ ಎನ್ವಿರಾನ್ಮೆಂಟ್, ನಾ ಆಗ್ಲೇ ಹೇಳಿದೆ, ಇವಾಗ ಫ್ಯಾಕ್ಟ್ರೀಸ್ ತುಂಬಾ ಜಾಸ್ತಿ ಬರ್ತಾ ಇದಾವೆ, ಸ್ಮೋಕ್ ತುಂಬಾ ಫಾರ್ಮೇಶನ್ ಇದೆ, ವೆಹಿಕಲ್ ಯೂಸೇಜ್ ತುಂಬಾ ಇದೆ. ಆಗಿನ ಕಾಲದಲ್ಲಿ ಇಷ್ಟು ವೆಹಿಕಲ್ಸ್ ನಾವು ನೋಡ್ತಾನೆ ಇರ್ಲಿಲ್ಲ. ಇವಾಗ ಮನೆಗೊಂದು ವೆಹಿಕಲ್, ಅಥವಾ ಮನೇಲಿರೋ 3 ಜನಕ್ಕೆ 3 ತರ ವೆಹಿಕಲ್ ಅವಶ್ಯಕತೆ ಇರುತ್ತೆ. ಸೊ ಈಗ ಅವಶ್ಯಕತೆನೂ ಹಾಗೆ ಇದೆ, ಆಮೇಲೆ ಯೂಸೇಜ್ ಕೂಡ ಹಾಗೆ ಇದೆ, ಹೌದಲ್ವಾ? ಸೊ ಇದರಿಂದ ಏನಾಗುತ್ತೆ, ಪೊಲ್ಯೂಷನ್ ಜಾಸ್ತಿ ಆಗುವಂಥದ್ದು, ನಮ್ಮ ರೆಸ್ಪಿರೇಟರಿ ಸಿಸ್ಟಮಿಗೆ ಎಫೆಕ್ಟ್ ಆಗುವಂಥದ್ದು. ನಿದ್ದೆ ಸರಿ ಇಲ್ಲ ಅಂತ ಹೇಳಿದ್ರೆ ಹೇಗೆ ನಮ್ಮ ಇಮ್ಯೂನ್ ಸಿಸ್ಟಮಿಗೆ ಎಫೆಕ್ಟ್ ಆಗತ್ತೆ ಅಂತ ಹೇಳಿದ್ರೆ, ನಾವು ಯಾವಾಗ ನಿದ್ದೆ ಕಡಿಮೆ ಮಾಡ್ತೇವೆ, ನಮ್ಮಲ್ಲಿ ಅದು ಒಂಥರ ಫ್ಯಾಟಿಗು, ಆಂಗ್ಸೈಟಿ, ನೆಕ್ಸ್ಟ್ ಡೇಗೆ ಅದು ಕ್ಯಾರಿ ಓವರ್ ಆಗುವಂಥದ್ದು, ನಮ್ಮಲ್ಲಿ ತುಂಬಾ ಮೂಡ್ ಸ್ವಿಂಗ್ಸ್ ಆಗುವಂಥದ್ದು, ಅಥವಾ ನಾವು ನಮ್ಮ ವರ್ಕ್ ಪ್ರೊಡಕ್ಟಿವಿಟಿನ ಕಡಿಮೆ ಮಾಡುತ್ತೆ. ಅದು ನಮ್ಮಲ್ಲಿ ಆ ಆಕ್ಟಿವ್ನೆಸ್ ಏನಿದೆ ಅದು ಕಡಿಮೆ ಆಗುವಂಥದ್ದು. ಆಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗುವಂಥದ್ದನ್ನ ನಾವು ಈ ಇನ್ಅಡಿಕ್ವೇಟ್ ಸ್ಲೀಪ್ ಅಲ್ಲಿ ನೋಡ್ತೇವೆ. ಇನ್ಆಕ್ಟಿವ್ ಪೀಪಲ್ ತುಂಬಾ ಇನ್ಆಕ್ಟಿವ್ ಇರ್ತಾರೆ, ಸೋಮಾರಿತನ ಇರ್ತಾರೆ, ಅಥವಾ ಕೆಲವೊಂದ್ಸಲ ಅವರಿಗೆ ಕೆಲಸ ಮಾಡ್ಬೇಕಂತ ಇರುತ್ತೆ, ಬಟ್ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಇರೋದಿಲ್ಲ, ತುಂಬಾ ಫ್ಯಾಟಿಗು, ಟಯರ್ಡ್ನೆಸ್ ಇರುತ್ತೆ, ಅಥವಾ ಮಸಲ್ ಪೇನ್ ಇರ್ಬೋದು, ಕೈಕಾಲ್ ನೋವು ಇರ್ಬೋದು, ಮಂಡಿ ನೋವು ಬಹಳಷ್ಟು ಪೇಷಂಟ್ಸ್ ಹೇಳ್ತಾರೆ. ಯಾಕೆ? ಅವರಲ್ಲಿ ಆಕ್ಟಿವ್ನೆಸ್ ಇರೋದಿಲ್ಲ. ಕೆಲವೊಂದ್ಸಲ ಅವರು ಬಾಡಿಗೆ ಬೇಕಾದಷ್ಟು ಎಕ್ಸಸೈಸ್ ಆಗ್ಲಿ ಅಥವಾ ವಾಕಿಂಗ್ ಆಗ್ಲಿ ಮಾಡ್ತಿರೋದ್ರಿಲ್ಲ. ಸೊ ಅವರಲ್ಲೂ ಕೂಡ ನಾವು ಈ ಇಮ್ಯೂನ್ ಸಿಸ್ಟಮ್ ಅಲ್ಲಿ ಎಫೆಕ್ಟ್ ಅನ್ನ ನೋಡ್ಬೋದು. ಡಿಹೈಡ್ರೇಷನ್ ಕೂಡ ಒಂದು ಫ್ಯಾಕ್ಟರ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ನಾವು ನಮ್ಮ ಶರೀರಕ್ಕೆ ಎಷ್ಟು ನೀರ್ ಅವಶ್ಯಕತೆ ಇದೆಯೋ ಅಷ್ಟೇ ತಗೋಬೇಕು. ನೀರು ಜಾಸ್ತಿನೂ ತಗೋಬಾರ್ದು, ಕಡಿಮೆನೂ ತಗೋಬಾರ್ದು. ಯಾಕೆ ಅಂದ್ರೆ ಅಮೃತನೂ ಜಾಸ್ತಿ ತಗೊಂಡಾಗ ಕೆಲವೊಂದ್ಸಲ ವಿಷ ತರ ಕೆಲಸ ಮಾಡುತ್ತೆ. ಹೇಗೆ ನೀರ್ ಕನ್ಸ್ಯೂಮ್ ಮಾಡ್ಬೇಕು ಅಂತ ಹೇಳಿದ್ರೆ, ಕೆಲವೊಬ್ರಿಗೆ ಮನುಷ್ಯರಿಗೆ ಅವರಿಗೆ ಗೊತ್ತಾಗುತ್ತೆ, ನನಗ್ ಬಾಯಾರಿಕೆ ಆಗ್ತಾ ಇದೆ, ನಾನ್ ನೀರ್ ತಗೋಬೇಕು ಅಂತ. ಅದು ನಮ್ಮ ಶರೀರದಲ್ಲಿ ವಾಟರ್ ಕಂಟೆಂಟ್ ಕಡಿಮೆ ಆಗ್ತಿರುವಾಗ ನಮ್ಮ ಶರೀರ ಅದು ನಮ್ಗೆ ಸಿಗ್ನಲ್ ಕೊಡುತ್ತೆ. ನಮ್ಮ ನಾಲ್ಗೆ ಎಲ್ಲ ಡ್ರೈ ಆಗುವಂಥದ್ದು, ಲಿಪ್ಸ್ ಅಲ್ಲಿ ಡ್ರೈನೆಸ್ ಆಗುವಂಥದ್ದು, ಇದೆಲ್ಲ ನಮ್ಗೆ ಸೈನ್ಸ್ ಅದು ತೋರ್ಸುತ್ತೆ. ಸೊ ಅದನ್ನೆಲ್ಲ ನಾವು ಗಮನವಿಟ್ಟು ಅಬ್ಸರ್ವ್ ಮಾಡ್ಕೊಂಡು ಆಗಾಗಿಗೆ ನೀರ್ ತಗೊಳ್ತಾ ಇದ್ರೆ ಅದು ಡಿಹೈಡ್ರೇಷನ್ಗೆ ಕಾರಣ ಆಗಲ್ಲ. ಯಾಕೆ ಡಿಹೈಡ್ರೇಷನ್ ಒಂದು ಕಾರಣ ಅಂತ ಹೇಳಿದ್ರೆ, ನಮ್ಮ ಬಾಡಿಯಲ್ಲಿ ಅಕ್ಯುಮುಲೇಟ್ ಆಗಿರುವಂತ ಟಾಕ್ಸಿನ್ಸ್ ಆಗ್ಲಿ ಅಥವಾ ವೇಸ್ಟ್ ಪ್ರಾಡಕ್ಟ್ಸ್ ಆಗ್ಲಿ ನಮ್ಮ ಶರೀರದಿಂದ ಆಗಿಂದಾಗ್ಲೇ ಕರೆಕ್ಟ್ ಟೈಮ್ ಟು ಟೈಮ್ ಅದು ಹೊರಗಡೆ ಹೋಗ್ಬೇಕು. ಯಾವಾಗ ಅದು ಕರೆಕ್ಟ್ ಟೈಮ್ ಟು ಟೈಮ್ ಹೊರಗಡೆ ಹೋಗೋದಿಲ್ವಾ, ಅದು ಅವಾಗ ಟಾಕ್ಸಿನ್ಸ್ ಅಕ್ಯುಮುಲೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ.
ಆ ಟಾಕ್ಸಿನ್ಸ್ ಕಾನ್ಸಂಟ್ರೇಟೆಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಡೈಲ್ಯೂಷನ್ ಆಗಿ ಅದನ್ನ ನಮ್ಮ ಶರೀರದಿಂದ ಆಚೆ ಹಾಕ್ಲಿಕ್ಕೆ ನಾವು ವಾಟರ್ ಕನ್ಸಂಪ್ಷನ್ ಮಾಡ್ತಾ ಇರ್ತೀವಿ. ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಇವಾಗ ಎಲ್ಲಾರ್ಗೂ ಗೊತ್ತು. ಇವಾಗ ನಾವು ಸೇವನೆ ಮಾಡ್ತಿರುವಂತ ಆಹಾರದಲ್ಲಿ ಅಷ್ಟು ಪೌಷ್ಟಿಕಾಂಶತೆ ಇರೋದಿಲ್ಲ. ಅದ್ರ ಬದಲಿಗೆ ಬೇರೆ ಬೇಡವಾಗಿರುವಂತ ಕೆಮಿಕಲ್ಸ್ ಆಗ್ಲಿ, ಫರ್ಟಿಲೈಸರ್ಸ್ ಆಗ್ಲಿ ಯೂಸ್ ಮಾಡಿರ್ತಾರೆ. ತುಂಬಾ ಹೆವಿ ಫರ್ಟಿಲೈಸರ್ಸ್ ಯೂಸ್ ಮಾಡಿ ಅವರ ಕ್ರಾಪ್ ಚೆನ್ನಾಗಿ ಬೆಳೆಸುವಂತದ್ದನ್ನೆಲ್ಲ ನಾವು ನೋಡಿದೀವಿ, ಹೌದಲ್ವಾ? ಸೊ ಇದರಿಂದ ಕೂಡ ನಮ್ಮ ಇಮ್ಯೂನ್ ಸಿಸ್ಟಮ್ ಮೇಲೆ ಹಾನಿಕಾರಕ ಆಗುತ್ತೆ. ಆಮೇಲೆ ಮೊಬೈಲ್ ರೇಡಿಯೇಷನ್, ಸನ್ ಎಕ್ಸ್ಪೋಜರ್. ಮೊಬೈಲ್ ರೇಡಿಯೇಷನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಲಾಕ್ಡೌನ್ ಇರುವಾಗ ಆಮೇಲೆ ಹೇಗೆ ನಾವು ಆಚೆ ಹೋಗಿ ಎಲ್ಲಾ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆಗಲ್ಲ, ಇವಾಗ ಎಲ್ಲಾನು ಡಿಜಿಟಲೈಸ್ಡ್ ಆಗ್ತಾ ಇದೆ. ಸೊ ನಾವು ಎಕ್ಸ್ಪೋಜರ್ ತಗೋತೇವೆ, ಲ್ಯಾಪ್ಟಾಪ್ ಆಗ್ಲಿ ಇಲ್ಲ ಮೊಬೈಲ್ ಆಗ್ಲಿ. ಅವಾಯ್ಡ್ ಮಾಡಿ ಅಂತ ಹೇಳಲಿಕ್ಕೆ ಕಂಪ್ಲೀಟ್ ಆಗಿ ಆಗೋದಿಲ್ಲ. ಬಟ್ ನಮ್ಗೆ ಎಷ್ಟ್ರ ಮಟ್ಟಿಗೆ ಸಾಧ್ಯ ಆಗುತ್ತೆ ಆ ಲಿಮಿಟೆಡ್ ಯೂಸೇಜ್ ಅನ್ನ ನಾವು ಮಾಡ್ಕೋಬಹುದು. ಯಾವಾಗ ನಾವು ಲಿಮಿಟೆಡ್ ಯೂಸೇಜ್ ಮಾಡ್ಕೋತೀವಿ, ಅನ್ನೆಸೆಸರಿ ಯೂಸ್ ಮಾಡೋದು ಎಲ್ಲ ಕಡಿಮೆ ಮಾಡ್ತೀವಿ, ಅವಾಗ ಮೊಬೈಲ್ ರೇಡಿಯೇಷನ್ಸ್ ಇಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಆಗೋದು ಕಡಿಮೆ ಆಗಿ ಇಮ್ಯೂನ್ ಸಿಸ್ಟಮ್ಗೆ ಎಫೆಕ್ಟ್ ಆಗೋದಿಲ್ಲ. ಟಾಕ್ಸಿನ್ಸ್ ಅಕ್ಯುಮುಲೇಟ್ ಆಗುತ್ತೆ ಬಾಡಿನಲ್ಲಿ. ಯಾವಾಗ ವೇಸ್ಟ್ ಪ್ರಾಡಕ್ಟ್ಸ್ ನಮ್ಮ ಬಾಡಿನಲ್ಲಿ ಪ್ರಿಪೇರ್ ಆಗಿರೋಂಥ ವೇಸ್ಟ್ ಪ್ರಾಡಕ್ಟ್ಸ್ ಯಾವಾಗ ನಮ್ಮ ಶರೀರದಿಂದ ಆಚೆ ಟೈಮ್ ಟು ಟೈಮ್ ಹೋಗೋದಿಲ್ಲ, ಅದು ಅಕ್ಯುಮುಲೇಷನ್ ಆಗಿ ಅದು ಒಂದಾದ್ಮೇಲೆ ಒಂದು ಡಿಸೀಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇಷ್ಟೆಲ್ಲಾ ಫ್ಯಾಕ್ಟರ್ಸ್ ಇದೆ. ನಾವು ಸೇವನೆ ಮಾಡೋ ಗಾಳಿನಲ್ಲಿ, ನಾವು ಸೇವನೆ ಮಾಡೋ ಆಹಾರದಲ್ಲಿ, ಮೊಬೈಲ್ ರೇಡಿಯೇಷನ್ಸ್ ಅಂತ ಹೇಳ್ತಾ ಇದ್ದೀನಿ, ನಿದ್ದೆ ಸರಿ ಇಲ್ಲ ಅಂದ್ರೆ ಆಗತ್ತೆ, ಸ್ಟ್ರೆಸ್ ಇಂದ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ, ಆಕ್ಟಿವ್ ಆಗಿ ಇಲ್ಲ, ನೀರ್ ಸರಿ ಕುಡಿಲಿಲ್ಲ ಅಂದ್ರೂ ಆಗತ್ತೆ ಅಂತ ಹೇಳ್ತಿದ್ದೀನಿ. ಬಟ್ ಇದಕ್ಕೆಲ್ಲ ಪ್ರಿವೆನ್ಷನ್ ಇದೆಯಾ? ಇದನ್ನೆಲ್ಲ ನಾವು ಹೇಗೆ ತಡೆಗಟ್ಟೋದು? ಇದನ್ನೆಲ್ಲ ಮೀರಿ ನಾವು ನಮ್ಮ ರೋಗ ನಿರೋಧಕ ಶಕ್ತಿನ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಅದಕ್ಕೆ ಆನ್ಸರ್ ಬಂದು ಆಯುರ್ವೇದ. ಆಯುರ್ವೇದ ಏನು ಅಂತ ಹೇಳಿದ್ರೆ, ಪುರಾತನ ಶಾಸ್ತ್ರದಿಂದಾನು, ಪುರಾತನ ಕಾಲದಲ್ಲಿ ನೈಸರ್ಗಿಕವಾಗಿ ಬಂದಂತ ಶಾಸ್ತ್ರನೇ ಈ ಆಯುರ್ವೇದ ಶಾಸ್ತ್ರ. ಸೊ ಇದ್ರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಇರಲ್ಲ ಈ ಹರ್ಬ್ಸ್ ಯೂಸ್ ಮಾಡೋದ್ರಿಂದ, ಅಥವಾ ಇದು ಬಹಳ ಪಾರಂಪರಿಕವಾಗಿ ಬಂದಿರೋ ಅಂತ ಒಂದು ಶಾಸ್ತ್ರ ಅಲ್ವಾ. ಇದು ಭಾರತೀಯರ ಶಾಸ್ತ್ರ, ಅಂದ್ರೆ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಹೇಳ್ತೇವೆ ನಾವು ಆಯುರ್ವೇದ ಶಾಸ್ತ್ರನ. ಸೊ ಈ ಆಯುರ್ವೇದದಲ್ಲಿ ಹೇಳಿರೋಂಥ ಗಿಡಮೂಲಿಕೆಗಳನ್ನ ಬಳಸಿ, ಅದ್ರಲ್ಲಿ ಇರೋಂಥ ಒಳ್ಳೆ ಒಳ್ಳೆ ಹರ್ಬ್ಸ್ ನಮ್ಮ ಬಾಡಿನಲ್ಲಿ ವೆಲ್ನೆಸ್ ನ ಕ್ರಿಯೇಟ್ ಮಾಡುವಂತ ಹರ್ಬ್ಸ್ ನ ಯೂಸ್ ಮಾಡಿ, ಮಾಡರ್ನ್ ಟೆಕ್ನಾಲಜಿನ ಯೂಸ್ ಮಾಡಿ, ಇವಾಗಿನ ಕಾಲದಲ್ಲಿ ಹೇಗೆ ನಮ್ಮ ಲೈಫ್ ಸ್ಟೈಲಿಗೆ ಬೇಕು ಅಂತ ಹರ್ಬ್ಸ್ ನ ಯೂಸ್ ಮಾಡಿ ಮಾಡಿರೋ ಅಂತ ನಮ್ಮ ಇದು ವೆಲ್ನೆಸ್ ನ ಬ್ರ್ಯಾಂಡ್, ಅದೇ ಎಲಿಮೆಂಟ್ಸ್ ವೆಲ್ನೆಸ್ ನ ಈ ಪ್ರಾಡಕ್ಟ್ಸ್. ಸೊ ಇವಾಗ ಬರ್ತಾ ಇರೋಂಥ ಸೈಂಟಿಫಿಕ್ ಟೆಕ್ನಾಲಜಿನ ಎಲ್ಲ ಯೂಸ್ ಮಾಡಿ, ಆಯುರ್ವೇದದಲ್ಲಿ ಪುರಾತನ ಕಾಲದಿಂದನೂ ಹೇಳ್ಕೊಂಡು ಬಂದಿರೋ ಅಂತ ಶಾಸ್ತ್ರದಲ್ಲಿನ ಒಳ್ಳೆ ಒಳ್ಳೆ ನಾವೆಲ್ ಕಾಂಬಿನೇಷನ್ಸ್ ಹರ್ಬ್ಸ್ ನ ಯೂಸ್ ಮಾಡಿ ಬಂದಿರೋ ಅಂತ ಅಥವಾ ಕೊಟ್ಟಿರೋ ಅಂತ ಪ್ರಾಡಕ್ಟ್ಸೇ ಎಲಿಮೆಂಟ್ ವೆಲ್ನೆಸ್ ಪ್ರಾಡಕ್ಟ್ಸ್. ಯಾರು ಇದ್ರ ಹಿಂದೆ ಇದ್ದಾರೆ? ನಮ್ಮ ಈ ಎಲಿಮೆಂಟ್ಸ್ ವೆಲ್ನೆಸ್ ನಂಬರ್ 1 ಬ್ರ್ಯಾಂಡ್ ಆಗ್ಲಿಕ್ಕೆ ಯಾರು ಕಾರಣ ಅಂದ್ರೆ ಅವರೇ DBA ನಾರಾಯಣ ಸರ್. ಇವರು 45 ವರ್ಷದ ಇವರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಇವರು ಗೋಲ್ಡ್ ಮೆಡಲಿಸ್ಟ್ ಕೂಡ ಹೌದು ಫಾರ್ಮಾ ಕಂಪನಿನಲ್ಲಿ. ಡಾಬರು, ಹಿಂದೂಸ್ತಾನ್ ಲಿವರು, ರ್ಯಾನ್ಬ್ಯಾಕ್ಸಿ ಅಂತ ದೊಡ್ಡ ದೊಡ್ಡ ಕಂಪನಿನಲ್ಲಿ ಇವರು ಡೈರೆಕ್ಟರ್ ಆಗಿ ಕೂಡ ಕೆಲಸ ಮಾಡಿರುವಂಥದ್ದು. ಇವಾಗ ಇರುವಂತಹ ಗೌರ್ಮೆಂಟ್ ಕಮಿಟೀಸ್ ಅಲ್ಲಿ ಕೂಡ ಇವರು ವರ್ಕ್ ಮಾಡಿರುವಂಥದ್ದು. API ಕಮಿಟಿ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಕೂಡ ಇವರು ಒಬ್ರು ಮೆಂಬರ್ ಆಗಿ, ಅಡ್ವೈಸರ್ ಆಗಿ ಕೆಲಸ ಮಾಡಿರುವಂಥದ್ದು. ಬಹಳಷ್ಟು ಬುಕ್ಸ್ ನ ಬರ್ದಿದ್ದಾರೆ ಸ್ನೇಹಿತರೆ, ಬಹಳಷ್ಟು ಅವಾರ್ಡ್ಸ್ ನ ತಗೊಂಡಿದ್ದಾರೆ. ಅವರ ಎಕ್ಸ್ಪೀರಿಯನ್ಸ್ ಅನ್ನೆಲ್ಲ ಹಾಕಿ ಯಾವ ಆಯುರ್ವೇದಿಕ್ ಹರ್ಬ್ಸ್ ಅಲ್ಲಿ ಯಾವ್ದು ಪೊಟೆನ್ಶಿಯಲ್ ಜಾಸ್ತಿ ಇದೆ, ಯಾವ್ದ್ರಿಂದ ಹೇಗೆ ಕಾಂಬಿನೇಷನ್ ಮಾಡಿದ್ರೆ ನಮ್ಗೆ ಈ ವೆಲ್ನೆಸ್ ಪ್ರಾಡಕ್ಟ್ ಬರುತ್ತೆ, ಅಥವಾ ಒಳ್ಳೆ ಕಾಂಬಿನೇಷನ್ ನಾವು ಜನರಿಗೆ ಹೇಗೆ ತಲುಪಿಸ್ಬೋದು ಅಂತೆಲ್ಲ ಅವರ ಜ್ಞಾನದಿಂದ, ಅವರ ಶ್ರಮದಿಂದ ಬಂದಿರುವಂತ ಪ್ರಾಡಕ್ಟ್ಸೇ ಈ ಎಲಿಮೆಂಟ್ಸ್ ವೆಲ್ನೆಸ್ ಪ್ರಾಡಕ್ಟ್. ನಮ್ಮ ಪ್ರಾಡಕ್ಟ್ಸ್ ಎಲಿಮೆಂಟ್ಸ್ ವೆಲ್ನೆಸ್ ಪ್ರಾಡಕ್ಟ್ಗೆ ಬೆಸ್ಟ್ ಹೆಲ್ತ್ ಕೇರ್ ಬ್ರ್ಯಾಂಡ್ ಅಂತ ಎಕನಾಮಿಕ್ ಟೈಮ್ಸ್ ಅವರು, ಟೈಮ್ಸ್ ಆಫ್ ಇಂಡಿಯಾ 2019 ಅಲ್ಲಿ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಇದು ಬಹಳ ಹೆಮ್ಮೆಯ ವಿಷಯ. ಯಾಕೆ ಅಂತ ಹೇಳಿದ್ರೆ, ಬಹಳಷ್ಟು ಪ್ರಾಡಕ್ಟ್ಸ್ ಮಾರ್ಕೆಟ್ ಅಲ್ಲಿ ತುಂಬಾ ವರ್ಷದಿಂದ ಅವೈಲೇಬಲ್ ಇದ್ರೂನು
ಅವರಿಗೆ ಈ ಅವಾರ್ಡ್ ನ ತಗೊಳ್ಳುವಂತ ಕೆಪಾಸಿಟಿ ಇರಲ್ಲ, ಅಥವಾ ಅವರಿಗೆ ಅವಾರ್ಡ್ ಸಿಕ್ಕಿರಲ್ಲ. ಬಹಳಷ್ಟು ಕಾಂಪಿಟೇಷನ್ ಎಲ್ಲಾದ್ರಲ್ಲೂ ಎಲ್ಲರಿಗೂ ಗೊತ್ತಲ್ವಾ. ಸೊ ನಾವು ಆ ವಿಷಯದಲ್ಲಿ ಬಹಳ ಲಕ್ಕಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೈ ದ ಬ್ಲೆಸ್ಸಿಂಗ್ ಆಫ್ ದ ಗಾಡ್ ಮತ್ತೆ ಇವರೆಲ್ಲ ಹಾರ್ಡ್ ವರ್ಕ್ ಶ್ರಮದಿಂದ, ನಮ್ಮ ಸೈಂಟಿಫಿಕ್ ಕಮಿಟಿ ಅವರ ಶ್ರಮದಿಂದ ನಮ್ಗೆ ಇದು ಅವಾರ್ಡು ಸಿಕ್ಕಿರುವಂತದ್ದು. ಇದು ಒಂದು ಸ್ಮಾಲ್ ವಿಡಿಯೋ ಇದೆ. ಸೊ ನಮ್ಗೆ ಅವಾರ್ಡ್ ಸಿಕ್ಕಿರೋ ಅಂತ ದಿನದ ವಿಡಿಯೋ, ಅದನ್ನ ನಾವು ಎಲ್ಲರೂ ಇವಾಗ ನೋಡೋಣ. Together for Elements Wellness. Joining us on stage next is the Economic Times Best Healthcare Brands. Ladies and gentlemen, this evening is about recognizing those who've done their very best in the healthcare segment, be it personal care, sports nutrition, wellness, all a part of good health and more. Many congratulations to the team. I'd like to thank you for joining us. ನಮ್ಗೆ ಅವಾರ್ಡ್ ಸಿಕ್ಕಿರೋ ಅಂತ ವಿಡಿಯೋ ಅದು. ನಾ ಆಗ್ಲೇ ಹೇಳ್ದೆ, ಆಯುರ್ವೇದದಲ್ಲಿ ಹೇಳಿರೋಂಥ ವೆಲ್ನೆಸ್ ಅಥವಾ ನಮ್ಮ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೊಳ್ಳೋ ಅಂತ ಹರ್ಬ್ಸ್ ನ ಯೂಸ್ ಮಾಡಿರೋ ಅಂತ ಪ್ರಾಡಕ್ಟ್ಸ್ ಇದು. ಪುರಾತನ ಕಾಲದಿಂದನೂ ಬಂದಿರೋ ಅಂತ ಆಯುರ್ವೇದದ ಶಾಸ್ತ್ರ ಇದು. ನೈಸರ್ಗಿಕವಾಗಿ ಸಿಗೋ ಅಂತ ಹರ್ಬ್ಸ್ ನ ಯೂಸ್ ಮಾಡಿರೋ ಅಂಥದ್ದು, ಏನೇ ಸೈಡ್ ಎಫೆಕ್ಟ್ ಇಲ್ಲ. ಆಮೇಲೆ ಇದು ಬಹಳ ವರ್ಷಗಳ ಕಾಲದಿಂದ ಬಂದಿರುವಂಥದ್ದು. ಏನಿದು ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಫಸ್ಟ್ ಆಯುರ್ವೇದದಲ್ಲಿ ಬೇಸಿಕ್ ಅಂತ ಹೇಳಿದ್ರೆ ನಮ್ಮ ಶರೀರ ಆಗಿರೋ ಅಂಥದ್ದು ಪಂಚಮಹಾಭೂತದಿಂದ ಆಗಿದೆ ಅಂತ ಹೇಳಿದ್ದಾರೆ. ನಮ್ಮ ಶರೀರ ಅಷ್ಟೇ ಅಲ್ಲ, ನಾವು ಈ ಪ್ರಪಂಚದಲ್ಲಿ ಅಥವಾ ಈ ಯೂನಿವರ್ಸ್ ಅಲ್ಲಿ ನೋಡುವಂತ ಯಾವುದೇ ಒಂದು ವಸ್ತು ಆಗಿರ್ಬೋದು, ಅದರಲ್ಲಿ ಪಂಚಮಹಾಭೂತ ಇದ್ದೇ ಇದೆ ಅಂತ ನಾವು ಹೇಳ್ತೇವೆ. ಆ ಪಂಚಮಹಾಭೂತಗಳು ಯಾವುದು ಅಂತ ಹೇಳಿದ್ರೆ ವಾಟರ್, ಅರ್ತ್, ಸ್ಪೇಸ್, ಏರ್ ಮತ್ತೆ ಫೈರ್. ಈ 5 ತತ್ವಗಳಿಂದ ಮಾಡಿರೋ ಅಂಥದ್ದೇ ನಮ್ಮ ಶರೀರ. ನಮ್ಮ ಶರೀರದಲ್ಲಿ ಆಯುರ್ವೇದ ಅವರು ಬೇಸಿಕ್ ಆಗಿ ತ್ರಿದೋಷ ಪ್ರಿನ್ಸಿಪಲ್ ಮೇಲೆ ಅದು ವರ್ಕ್ ಮಾಡ್ತಾರೆ. ಆಯುರ್ವೇದಿಕ್ ಡಾಕ್ಟರ್ಸ್ ಆಗ್ಲಿ ಅಥವಾ ಆಯುರ್ವೇದ ಬೇಸಿಕ್ ಇರೋದೇ ತ್ರಿದೋಷ ಪ್ರಿನ್ಸಿಪಲ್ ಮೇಲೆ. ಏನಿದು ತ್ರಿದೋಷಾಸ್ ಅಂತ ಹೇಳಿದ್ರೆ ವಾತ, ಪಿತ್ತ, ಕಫ. ಸೊ ಈ 3 ದೋಷಗಳು ನಮ್ಮ ಶರೀರದಲ್ಲಿ ಪಂಚಮಹಾಭೂತದಿಂದ ಆಗಿರುವಂಥದ್ದು. ಯಾವಾಗ ನಮ್ಮ ಶರೀರದಲ್ಲಿ ಈ 3 ದೋಷಗಳು ಸಮತೋಲನದಲ್ಲಿ ಕಾಪಾಡ್ಕೊಂಡು ಬರ್ತೇವೆ, ಆಗ ನಮ್ಗೆ ಯಾವುದೇ ರೋಗ ಬರೋದಿಲ್ಲ. ನಾವು ಪ್ರಸನ್ನವಾಗಿರ್ತೇವೆ, ಮನಸ್ಸಿಂದ ಆಗಿರ್ಬೋದು, ಶರೀರದಲ್ಲಿ ಇರ್ಬೋದು, ಆರೋಗ್ಯಕರವಾಗಿರ್ತೇವೆ ಅಂತ ನಮ್ಮ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಸೊ ಈ ಪಂಚಮಹಾಭೂತದಿಂದ ಆಗಿರುವಂಥದ್ದೇ ಇದು ವಾತ, ಪಿತ್ತ, ಕಫ. ಈ ತ್ರಿದೋಷಾಸು, ಧಾತುಸು, ಮಲಕ್ರಿಯಾ ಇದೆಲ್ಲ ಸಮತೋಲನವಾಗಿ ನಾವು ಯಾವಾಗ ಕಾಪಾಡ್ಕೋತೇವೆ, ಈ ಪಂಚಮಹಾಭೂತ ಕೂಡ ನಮ್ಮ ಶರೀರದಲ್ಲಿ ಯಾವುದೇ ಏರುಪೇರು ಆಗ್ದಿರ ಯಾವಾಗ ಸಮತೋಲನದಲ್ಲಿ ಇರುತ್ತೆ, ಆಗ ನಾವು ಸ್ವಸ್ಥ್ಯ ಅಥವಾ ಆರೋಗ್ಯಕರ ಅಂತ ಹೇಳ್ತೇವೆ. ಸೊ ಇದು ನಮ್ಮ ವೆಲ್ನೆಸ್ ಬ್ರ್ಯಾಂಡ್ಸು, ಆಯುರ್ವೇದಿಕ್ ಹರ್ಬ್ಸ್ ಅಥವಾ ಹರ್ಬಲ್ ಇಂದ ಯೂಸ್ ಮಾಡಿ ಪ್ರಿಪೇರ್ ಮಾಡಿರೋ ಅಂತ ಎಲಿಮೆಂಟ್ಸ್ ವೆಲ್ನೆಸ್ ಪ್ರಾಡಕ್ಟ್ಸ್. ಇದರಲ್ಲಿ ಬಹಳಷ್ಟು ಪ್ರಾಡಕ್ಟ್ಸ್ ಇದೆ. ಆಲ್ರೆಡಿ ನಾವು ಬಹಳ ಪ್ರಾಡಕ್ಟ್ಸ್ ಕವರ್ ಮಾಡಿದ್ದೇವೆ. ನೆಕ್ಸ್ಟ್ ಆನ್ ಗೋಯಿಂಗ್ ಟ್ರೈನಿಂಗ್ ಅಲ್ಲೂ ನಾವು ಬಹಳ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊತೇವೆ. ಸ್ನೇಹಿತರೆ, ಇವಾಗ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆ ಎಲಿಮೆಂಟ್ಸ್ ವೆಲ್ನೆಸ್ ಅನ್ನೋದ್ರ ವರ್ಡ್ ಮೇಲೆ ಒಂದು ಲೋಗೋ ಕಾಣ್ತಾ ಇದೆ. ಸೊ ಆ ಲೋಗೋ ಬಂದ್ಬಿಟ್ಟು ನಮ್ಮ ಬ್ರ್ಯಾಂಡ್, ಎಲಿಮೆಂಟ್ಸ್ ವೆಲ್ನೆಸ್ ಬ್ರ್ಯಾಂಡ್ ಲೋಗೋ ಬಂದ್ಬಿಟ್ಟು ಆಸ್ಟ್ರೇಲಿಯಾದಲ್ಲಿ ಮಾಡಿರುವಂಥದ್ದು. ಸೊ ಆ ಬ್ರ್ಯಾಂಡ್ ಲೋಗೋ ಏನಿದೆ, ಆ ಲೋಗೋ ಕೂಡ ಇಟ್ ರೆಪ್ರೆಸೆಂಟ್ಸ್ ಪಂಚಮಹಾಭೂತ. ನಾನು ಏನೀಗ ಪಂಚಮಹಾಭೂತ ಹೇಳ್ದೆ, ನೀರು, ಆಕಾಶ, ವಾಯು ಅಂತ ಹೇಳ್ದೆ, ಈ ಲೋಗೋ ಅದನ್ನ ರೆಪ್ರೆಸೆಂಟ್ ಮಾಡುವಂಥದ್ದು. ಸೊ ಇವತ್ತು ನಾವು ನಮ್ಮ ಪ್ರಾಡಕ್ಟ್ ಟ್ರೈನಿಂಗ್ ನಾನು ಆಗ್ಲೇ ಹೇಳ್ದೆ ವೆಲ್ ಹಾರ್ಟ್ ಬಗ್ಗೆ ಮಾಡ್ತಾ ಇದ್ದೇವೆ. ಸೊ ಏನಿದು ವೆಲ್ ಹಾರ್ಟ್, ಯಾಕೆ ಈ ವೆಲ್ ಹಾರ್ಟ್ ಅಂತ ಹೆಸರು ಬಂದಿದೆ, ಅಥವಾ ಯಾಕೆ ಇದು ವೆಲ್ ಹಾರ್ಟ್ ಅಂತ ಹೇಳ್ತೇವೆ ಅಂತ ನೆಕ್ಸ್ಟ್ ನಾವು ನೋಡೋಣ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಎಲ್ಲಾರ್ಗು ಇವಾಗ ವೆಲ್ ಹಾರ್ಟ್ ಅಂತ ಹೇಳ್ತಾ ಇದ್ದೀನಿ. ಬಟ್ ಹಾರ್ಟ್ ಸ್ಪೆಲ್ಲಿಂಗು HEART ಅಂತ ಬರ್ದಿಲ್ಲ, HART ಅಂತ ಬರ್ದಿದ್ದೀನಿ. ಹಾರ್ಟ್ ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಮೇಲ್ ಡೀರ್ ಅಂತ ನಾವು
ಹೇಳ್ತೇವೆ. ಏನದು ಮೇಲ್ ಡೀರೋ ಅಂತ ಹೇಳಿದ್ರೆ ಅದು ಬಹಳಷ್ಟು ಆಕ್ಟಿವ್ ಇರೋ ಅಂತ ಒಂದು ಪ್ರಾಣಿ. ಸೊ ನಮ್ಮ ಹಾರ್ಟ್ ವೆಲ್ ಆಗಿ ಕಾಪಾಡ್ಕೊಂಡು ನಾವು ಅಷ್ಟು ಆಕ್ಟಿವ್ ಆಗಿ ಆ ಹಾರ್ಟ್ ನ ಆಕ್ಟಿವ್ ಆಗಿ ಇಟ್ಕೊಳ್ಳಿಕ್ಕೆ ನಾವು ಈ ಪದವನ್ನ ಉಪಯೋಗಿಸಿದ್ದೇವೆ. ಸೊ ಇವಾಗ ನಾವು ಈ ಹಾರ್ಟ್ ಬಗ್ಗೆ, ಇದ್ರ ಫಂಕ್ಷನಿಂಗ್ ಬಗ್ಗೆ, ಈ ವೆಲ್ ಹಾರ್ಟ್ ನಮ್ಮ ಹಾರ್ಟ್ ಅನ್ನ ಆರೋಗ್ಯಕರವಾಗಿ ಕಾಪಾಡ್ಕೊಳ್ಳೋದಕ್ಕೆಲ್ಲ ಏನೇನ್ ಬೇಕು ಅಂತ, ಏನೇನ್ ಪ್ರಾಬ್ಲಮ್ಸ್ ಬರ್ಬೋದು ಅಂತ ನಾವು ನೋಡ್ಕೊಂಡು ಹೋಗೋಣ. ಸೊ ಈ ಹಾರ್ಟ್ ಅಂದ್ರೆ ಎಲ್ಲಾರ್ಗೂ ಗೊತ್ತು, ಅದು ಹೃದಯ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಹೃದಯ ಹೇಗಿರುತ್ತೆ ಅಂತ ಹೇಳಿದ್ರೆ ಅವರದೇ ಆದ, ಒಬ್ಬ ಮನುಷ್ಯನ ಅವರದೇ ಆದ ಒಂದು ಮುಷ್ಟಿ, ಕೈಯಿಂದ ಮುಷ್ಟಿ ಎಷ್ಟು ಸೈಜ್ ಇರುತ್ತೋ ಅಷ್ಟು ಸೈಜು ಅವರ ಹೃದಯ ಇರುತ್ತೆ ಅಂತ ಹೇಳ್ತೇವೆ. ಒನ್ಸ್ ಓನ್ ಫಿಸ್ಟ್, ಇದು ಅದ್ರದ್ದು ಅಳತೆ ಎಷ್ಟಿದೆ ಅವರ ಹೃದಯದ್ದು ಅಂತ ಹೇಳಿದ್ರೆ ಒನ್ಸ್ ಓನ್ ಫಿಸ್ಟ್, ನಿಮ್ಮ ಕೈಯದು ಒಂದು ಫಿಸ್ಟ್ ತರ ಮಾಡಿದಾಗ ಎಷ್ಟು ನಿಮ್ಮ ಸೈಜ್ ಬರುತ್ತೋ ಅದು ನಿಮ್ಮ ಹಾರ್ಟ್ದು ಸೈಜ್ ಇರುತ್ತೆ. ಸೊ ಇದು ಒಂದು ಪಂಪಿಂಗ್ ಆರ್ಗನ್, ಅಂದ್ರೆ ನಮ್ಮ ಶರೀರದಲ್ಲಿ ರಕ್ತ ಸಂಚಲನೆಗೆ ಇದು ಹೆಲ್ಪ್ ಮಾಡುವಂತ ಆರ್ಗನ್. ಸೊ ರಕ್ತ ಸಂಚಲನೆ ಈ ಹಾರ್ಟ್ ಅಲ್ಲಿ ಆಗುತ್ತೆ. ಹೇಗೆ ಆಗುತ್ತೆ? 2 ತರದ ರಕ್ತ ಸಂಚಲನೆ ಆಗುತ್ತೆ. ಒಂದು, ಹಾರ್ಟ್ ಇಂದ ಪೂರ್ತಿ ಶರೀರಕ್ಕೆ ಆಕ್ಸಿಜನೇಟೆಡ್ ಬ್ಲಡ್ ಹೋಗುವಂಥದ್ದು, ಅಂದ್ರೆ ಶರೀರದಲ್ಲಿ ಆಕ್ಸಿಜನ್ ಎಕ್ಸ್ಚೇಂಜ್ ಯಾವಾಗ ಲಂಗ್ಸ್ ಅಲ್ಲಿ ಆಗುತ್ತೆ, ಆಮೇಲೆ ಆಕ್ಸಿಜನ್ ರಿಚ್ ಬ್ಲಡ್ ನಮ್ಮ ಶರೀರದಲ್ಲಿ ಪೂರ್ತಿ ಶರೀರಕ್ಕೆ ಇದು ಸರ್ಕ್ಯುಲೇಟ್ ಆಗುವಂಥದ್ದು. ಇನ್ನೊಂದು ಸರ್ಕ್ಯುಲೇಷನ್ ಅಂತ ಹೇಳಿದ್ರೆ ಬೇರೆ ಶರೀರದ ಬೇರೆ ಬೇರೆ ಸೆಲ್ಸ್ ಇಂದ ಏನು ಕಾರ್ಬನ್ ಡೈಆಕ್ಸೈಡ್ ರಿಚ್ ಆಕ್ಸಿಜನ್ ಇದೆ, ಕಾರ್ಬೋನೇಟೆಡ್ ಆಕ್ಸಿಜನ್ ರಿಚ್ ಬ್ಲಡ್ ಇದೆ, ಅದು ಶರೀರಕ್ಕೆ ಹಾರ್ಟಿಗೆ ವಾಪಸ್ ಬರುವಂಥದ್ದು. ಸೊ ಇದು 2 ತರದ ಸರ್ಕ್ಯುಲೇಷನ್ ನಡೆಯುತ್ತೆ. ನಮ್ಮ ಈ ಹಾರ್ಟ್ 60 to 80 ಟೈಮ್ಸ್ ಹೊಡ್ಕೊಳುತ್ತೆ. 1 ನಿಮಿಷಕ್ಕೆ 60 ರಿಂದ 80 ಸಲ ಇದು ಹೊಡ್ಕೊಳ್ಳುತ್ತೆ. ಅಂದ್ರೆ 1 ದಿನಕ್ಕೆ ಎಷ್ಟಾಯ್ತು? ಅರೌಂಡ್ 1 lakh ಟೈಮ್ಸ್ ಆಯ್ತು. ಸೊ 1 ದಿನಕ್ಕೆ ಒಬ್ರು ಹಾರ್ಟ್ 1 lakh ಟೈಮ್ಸ್ ಬಡ್ಕೊಳ್ಳುತ್ತೆ. ಸೊ ಈ ಹಾರ್ಟ್ ನಾವು ಹುಟ್ಟಿದ ಮೇಲೆ ಬರೋದಿಲ್ಲ, ನಾವು ಊಂಬಲ್ಲಿ ಇರುವಾಗ, ನಮ್ಮ ತಾಯಂದಿರ ಗರ್ಭದಲ್ಲಿ ಇರುವಾಗ್ಲೇ ಇದು ಮೊದಲನೇ ಆರ್ಗನ್ ಬರೋ ಅಂಥದ್ದು. ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಹೋದ್ಮೇಲೆ, ನೀವು ಯಾವಾಗ ಆಂಟಿನೇಟಲ್ ಚೆಕಪ್ ಹೋಗ್ತೀರಾ ಅವಾಗ ನೀವು ನೋಡಿರ್ತೀರಾ, ಯೂಶುವಲಿ ಡಾಕ್ಟರ್ಸ್ ಗೈನಕಾಲಜಿಸ್ಟ್ ಮಗುದು ಹಾರ್ಟ್ ಬೀಟ್ ಚೆಕ್ ಮಾಡ್ತಾರೆ, ಹಾರ್ಟ್ ರೇಟ್ ಚೆಕ್ ಮಾಡ್ತಾರೆ. ಸೊ ಈ ಹಾರ್ಟ್ ಆಗ್ಲಿಂದಾನೆ ನಮ್ಗೆ ಯಾವಾಗ ಜೀವ ಬರುತ್ತೆ ಆಗ್ಲಿಂದಾನೆ ಇದು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾವು ಸಾಯೋ ತನಕ, ನಾವು ಕೊನೆ ಉಸಿರು ತಗೊಳ್ಳೋ ತನಕನೂ ಇದು ಕೆಲಸ ಮಾಡ್ತಾನೆ ಇರುತ್ತೆ. ಇದು ಕೆಲಸ ಮಾಡೋದು ಯಾವತ್ತೂ ನಿಲ್ಸೋದಿಲ್ಲ. ಇದು ಕೆಲಸ ಮಾಡೋದು ನಿಲ್ಸ್ತು ಅಂತ ಹೇಳಿದ್ರೆ ನಾವು ನಮ್ಮ ಶರೀರವನ್ನ ತ್ಯಾಗ ಮಾಡಿ ಹೋಗಿರ್ತೇವೆ, ಇಹಲೋಕಕ್ಕೆ ಹೋಗುವಂಥದ್ದು, ಹೌದಲ್ವಾ? ಸೊ ಇದಕ್ಕೆ ಯಾವತ್ತೂ ರೆಸ್ಟ್ ಅನ್ನೋದೇ ಇರೋದಿಲ್ಲ. ಇದನ್ನ ನಾವು ಹೇಗೆ ಕಾಪಾಡ್ಕೋಬೇಕು, ಎಷ್ಟು ಚೆನ್ನಾಗಿ ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ಗೆ 5 ತತ್ವಗಳನ್ನ ನಾವು ತಿಳ್ಕೊಬೇಕು. ಹೇಗೆ? ನಮ್ಗೆ ಹಾರ್ಟಿಗೆ ಏನ್ ಬೇಕು, ದಿಲ್ ಕ್ಯಾ ಚಾಹತಾ ಹೈ ಅಂತ ಹೇಳಿದ್ರೆ ಇಟ್ ನೀಡ್ಸ್ 5 ಥಿಂಗ್ಸ್, 5 ಹೆಲ್ದಿ ಥಿಂಗ್ಸ್ ಟು ಬಿ ರಿಮೆಂಬರ್ಡ್. ಏನು ಅಂತ ಹೇಳಿದ್ರೆ, ಒಂದು, ಸ್ಟ್ರಾಂಗ್ ಮಸಲ್ಸ್ ಇರ್ಬೇಕು. ಆ ಹಾರ್ಟ್ ಏನಿದೆ ಅದು ಮಸಲ್ಸ್ ಇಂದ ಆಗಿರುವಂಥದ್ದು. ಸೊ ಆ ಮಾಂಸ ಕಣಗಳೇನಿದೆ ಅದು ಹೆಲ್ದಿಯಾಗಿ ಇರ್ಬೇಕು, ಅದು ಸ್ಟ್ರಾಂಗ್ ಆಗಿ ಇರ್ಬೇಕು. ಯಾವಾಗ ಅದು ಹೆಲ್ದಿಯಾಗಿ ಸ್ಟ್ರಾಂಗ್ ಆಗಿ ಇರುತ್ತೆ ಅವಾಗ್ಲೇ ಅದು ಹಾರ್ಟ್ ಫಂಕ್ಷನಿಂಗ್ ಪ್ರಾಪರ್ ಆಗಿ ಆಗುವಂಥದ್ದು, ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿ ಆಗುವಂಥದ್ದು, ಹೌದಲ್ವಾ? ಇನ್ನೊಂದು ಸೆಕೆಂಡ್ ಒನ್ ಬಂದ್ಬಿಟ್ಟು, ಏನು ಬ್ಲಡ್ ಕ್ಲಾಟಿಂಗ್ ಇರಬಾರ್ದು. ಬ್ಲಡ್ ಸರ್ಕ್ಯುಲೇಷನ್ ಏನ್ ನಾವು ನೋಡ್ತಾ ಇದ್ದೇವೆ ಇಮೇಜ್ ಅಲ್ಲಿ, ಅಲ್ಲಿ ಯಾವುದೇ ತರಹದ ಕ್ಲಾಟಿಂಗ್ ಇರಬಾರ್ದು. ಯಾವಾಗ ಕ್ಲಾಟಿಂಗ್ ಆಗುತ್ತೆ ಅಲ್ಲಿ ನೀರ್ ಸರಿಯಾಗಿ ಹೋಗೋದಿಲ್ಲ. ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಇವಾಗ ಪಾತ್ರೆ ತೊಳೆಯೋ ಸಿಂಕ್ ಇರುತ್ತೆ, ಏನೋ ಕಸ ಹೋಗಿ ಸೇರ್ಕೊಂಡಿರುತ್ತೆ, ಅವಾಗ ಏನಾಗುತ್ತೆ, ಆ ಸಿಂಕ್ ಇಂದ ನೀರು ಕೆಳಗಡೆ ಕ್ಲಿಯರ್ ಆಗಿ ಹೋಗಲ್ಲ, ಅವಾಗ ಅದು ಅಲ್ಲೇ ನೀರ್ ಕಟ್ಕೊಳ್ಳೋ ಅಂಥದ್ದು, ಹೌದಲ್ವಾ? ಸೊ ಬೇರೆ ಬೇರೆ ಆರ್ಗನ್ಸ್ಗೆ ಆ ತರ ಏನಾದ್ರು ಕ್ಲಾಟ್ ಆದ್ರೆ ನಮ್ಮ ಇಡೀ ಶರೀರದಲ್ಲಿ ಬೇರೆ ಬೇರೆ ಸೆಲ್ಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ, ಅವಾಗ ಅದಕ್ಕೆ ಪೌಷ್ಟಿಕಾಂಶತೆ ಸಿಗೋದಿಲ್ಲ, ಆಕ್ಸಿಜನ್ ಸಿಗೋದಿಲ್ಲ, ಎನರ್ಜಿ ಸಿಗೋದಿಲ್ಲ, ಅವಾಗ ಅದು ವೀಕ್ ಆಗ್ತಾ ಹೋಗುವಂಥದ್ದು. ಇನ್ನೊಂದು, ಈ ಬ್ಲಡ್ ವೆಸಲ್ಸ್, ಇವಾಗ ನಾನು ಕ್ಲಾಟಿಂಗ್ ಇರಬಾರ್ದು ಅಂತ ಹೇಳಿದೆ, ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಇರಬೇಕು ಅಂತ ಹೇಳಿದೆ. ನೆಕ್ಸ್ಟ್, ಆ ಬ್ಲಡ್ ವೆಸಲ್ಸ್ ಯಾವ ರಕ್ತನಾಳಗಳಲ್ಲಿ ಆ ರಕ್ತ ಹರಿಯತ್ತೆ ಅದು ಕೂಡ ಸ್ಟ್ರಾಂಗ್ ಇರ್ಬೇಕು, ಹೌದಲ್ವಾ? ಬರೀ ಮಸಲ್ ಸ್ಟ್ರಾಂಗ್ ಇದ್ದು ಅವ್ರದ್ದು ಆರ್ಟ್ರೀಸ್ ವೇನ್ಸ್ ಎಲ್ಲ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿ ಆಗೋದಿಲ್ಲ. ಸೊ ಆ ಬ್ಲಡ್ ವೆಸಲ್ಸ್ ಕೂಡ ಹೆಲ್ದಿಯಾಗಿ ಸ್ಟ್ರಾಂಗ್ ಆಗಿ ಇರ್ಬೇಕು.
ಸರ್ಕ್ಯುಲೇಷನ್ ಕರೆಕ್ಟ್ ಆಗಿ ಆಗ್ಬೇಕು, ಯಾವುದೇ ಕ್ಲಾಟಿಂಗ್ ಇರಬಾರ್ದು, ಕ್ಲಾಗಿಂಗ್ ಆಗ್ಬಾರ್ದು, ಆಮೇಲೆ ಇಂಟ್ರಪ್ಷನ್ಸ್ ಇರಬಾರ್ದು. ಸೊ ಈ ತರ ಏನೇ ಕಾರಣಗಳು ಇರಬಾರ್ದು. ಹಾರ್ಟ್ ಅಲ್ಲಿ ಇನ್ಫ್ಲಮೇಷನ್ ಇರಬಾರ್ದು. ಇನ್ಫ್ಲಮೇಷನ್ ಅಂದ್ರೆ ಸ್ವೆಲ್ಲಿಂಗ್ ಅಥವಾ ಊತ. ನಾವು ನೋಡ್ತೇವಲ್ವಾ, ಏನಾದ್ರು ಒಂದ್ ಗಾಯ ಆಯ್ತು, ಅಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಆಗುವಂಥದ್ದು, ಸ್ವಲ್ಪ ಹೀಟ್ ಪ್ರೊಡ್ಯೂಸ್ ಆಗುವಂಥದ್ದು ಆ ಜಾಗದಲ್ಲಿ, ಅದನ್ನೆಲ್ಲ ನಾವು ನೋಡ್ತೇವೆ. ಬಟ್ ಹಾರ್ಟ್ ಅಲ್ಲಿ ಕೂಡ ಯಾವುದೇ ತರದ ಇನ್ಫ್ಲಮೇಷನ್ ಕೂಡ ಇರಬಾರ್ದು. ಸೊ ಈ 5 ಪಾಯಿಂಟ್ಸ್ ಹೆಲ್ದಿ ಹಾರ್ಟಿಗೆ ಏನೇನ್ ಬೇಕು ಅದ್ರದ್ದು ಒಂದೊಂದೇ ಡೀಟೇಲ್ ಆಗಿ ನೋಡೋಣ. ಸೊ ಸ್ಟ್ರಾಂಗ್ ಮಸಲ್ಸ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದ್ರದ್ದು ಬ್ಲಡ್ ಸಪ್ಲೈ ಕೂಡ ಚೆನ್ನಾಗಿರುವಂತದ್ದು. ಆ ಹಾರ್ಟಿಗೆ ಏನ್ ಬ್ಲಡ್ ಸಪ್ಲೈ ಆಗ್ತಾ ಇದೆ, ಅಲ್ಲಿ ಏನ್ ಆಕ್ಸಿಜನ್ ರಿಚ್ ಅಥವಾ ಎನರ್ಜಿ ಸಪ್ಲೈ ಆಗ್ತಾ ಇದೆ ರಕ್ತದಿಂದ, ಅದು ಕೂಡ ಚೆನ್ನಾಗಿ ಇರ್ಬೇಕು. ನಾ ಆಗ್ಲೇ ಹೇಳ್ದೆ, ಯಾವುದೇ ತರದ ಬ್ಲಾಕೇಜ್ ಇರಬಾರ್ದು ವೆಸಲ್ಸ್ ಅಲ್ಲಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಲೆಫ್ಟ್ ಸೈಡ್ ಅಲ್ಲಿ ಒಂದು ಹೆಲ್ದಿ ಆರ್ಟ್ರಿ ಇದೆ, ಅಂದ್ರೆ ಅಲ್ಲಿ ಯಾವುದೇ ತರದ ಕ್ಲಾಟಿಂಗ್ ಇಲ್ಲ ಅಥವಾ ಬ್ಲಾಕೇಜ್ ಇಲ್ಲ. ಅದೇ ರೈಟ್ ಸೈಡ್ ಅಲ್ಲಿ ಸ್ವಲ್ಪ ಯೆಲ್ಲೋ ಕಲರ್ ಕ್ಲಾಟಿಂಗ್ ತರ ಕಾಣ್ತಾ ಇದೆ ನಿಮ್ಗೆ, ಅಥಿರೋಸ್ಕ್ಲಿರೋಟಿಕ್ ಪ್ಲೇಕ್ ಅಂತ ಹೇಳ್ತೇವೆ. ಸೊ ಆ ಬ್ಲಡ್ ಕ್ಲಾಟ್ ಇಂದ ಏನಾಗುತ್ತೆ, ಆ ರಕ್ತ ಕರೆಕ್ಟ್ ಆಗಿ ಫ್ಲೋ ಆಗ್ತಾ ಇಲ್ಲ. ಸೊ ಆ ರಕ್ತ ಯಾವಾಗ ಕರೆಕ್ಟ್ ಆಗಿ ಫ್ಲೋ ಆಗಲ್ಲ, ಬೇರೆ ಸೆಲ್ಸ್ಗೆ ಆಕ್ಸಿಜನೇಟೆಡ್ ಬ್ಲಡ್ ಆಗ್ಲಿ ಎನರ್ಜಿ ಆಗ್ಲಿ ಹೋಗೋದಿಲ್ಲ. ಕಾರ್ಡಿಯೋಟಾನಿಕ್ ಆಕ್ಟಿವಿಟಿ ಅಂದ್ರೆ ಮಸಲ್ ಸ್ಟ್ರೆಂತ್ ಚೆನ್ನಾಗಿರ್ಬೇಕು. ಆಮೇಲೆ ನಾವು ಮೈಂಡ್ ಕಾಮ್ ಆಗಿ ಇಟ್ಕೋಬೇಕು. ಯಾವಾಗ್ಲೂ ನೋಡ್ತೀವಲ್ಲ, ತುಂಬಾ ರೇಗ್ತಾ ಇರ್ತೀವಿ, ಸೊ ಇವ್ನಿಗೆ ಗ್ಯಾರಂಟಿ BP ಇದೆ ಅಥವಾ BP ಬರುತ್ತೆ ಅಂತ ಮನೆಯಲ್ಲಿ ಹೇಳ್ತಾನೆ ಇರ್ತಾರೆ ಅಲ್ವಾ. BP ಕಮ್ಮಿ ಮಾಡ್ಕೊಳ್ಳಿ, ಯಾಕೆ ರೇಗಾಡ್ತೀರಾ, ಯಾಕೆ ಕಿರ್ಚಾಡ್ತೀರಾ ಅಂತ ಹೇಳ್ತಿರ್ತೀವಿ, ಹೌದಲ್ವಾ. ಸೊ ಏನಾಗುತ್ತೆ BP ಜಾಸ್ತಿ ಆದಾಗ ಅಂತ ಹೇಳಿದ್ರೆ, ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುವಂಥದ್ದು, ಹಾರ್ಟಿಗಾಗ್ಲಿ ಅದ್ರದ್ದು ಬ್ಲಡ್ ಸಪ್ಲೈ ಜಾಸ್ತಿ ಆಗಿ ಅದು ಅಬ್ನಾರ್ಮಲ್ ಆಗಿ ಹೊಡ್ಕೊಳ್ಳುವಂಥದ್ದು. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ರೈಟ್ ಸೈಡ್ ಅಲ್ಲಿ ಹಾರ್ಟು ತುಂಬಾ ಜಾಸ್ತಿ ಹೊಡ್ಕೋತಾ ಇದೆ. ಟೇಕಿಕಾರ್ಡಿಯಾ ಅಥವಾ ಜಾಸ್ತಿ ಹೊಡ್ಕೊಳ್ಳೋದನ್ನ ಅದು ಅಬ್ನಾರ್ಮಲ್ ಅಂತ ಹೇಳ್ತೇವೆ, ಹೌದಲ್ವಾ. ನಾರ್ಮಲ್ ಆಗಿ ಇರುವಾಗ BP ಕೂಡ ನಾರ್ಮಲ್ ಆಗಿ ಇರುತ್ತೆ. ಸೊ ರೇಗೋದು, ಮೈಂಡ್ ಎಲ್ಲ ಕಾಮ್ ಇದ್ರೆ ಅದು ಮಸಲ್ಸ್ಗೆ ಅಥವಾ ಹಾರ್ಟಿಗೆ ಯಾವುದೇ ತರಹದ ಪ್ರಾಬ್ಲಮ್ಸ್ ಅನ್ನ ನಾವು ನೋಡೋದಿಲ್ಲ. ನೆಕ್ಸ್ಟ್ ಬಂದು ಕ್ಲಾಗಿಂಗ್ ಅಂತ ಹೇಳಿದೆ. ಅದರಲ್ಲಿ ಯಾವುದೇ ತರಹದ ಬ್ಲಡ್ ವೆಸಲ್ಸ್ ಅಲ್ಲಿ ಕ್ಲಾಟ್ಸ್ ಇರಬಾರ್ದು. ಹೇಗೆ ಕ್ಲಾಟ್ಸ್ ಆಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ನೀವು ನೆನ್ಪಿಟ್ಕೊಳ್ಳೋ ಬೇಕಾದಂತ ವಿಷಯ ಅಂತ ಹೇಳಿದ್ರೆ ಲಿಪಿಡ್ ಪ್ರೊಫೈಲ್. ಯಾವಾಗ BP ಇದೆ ಅಥವಾ ಕೊಲೆಸ್ಟ್ರಾಲು, ಈ ತರ ವರ್ಡ್ಸ್ ಎಲ್ಲ ನೀವು ಸರ್ವೇ ಸಾಮಾನ್ಯವಾಗಿ ಕೇಳಿರ್ತೀರ, ಡಾಕ್ಟರ್ ಹತ್ರ ಆಗ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಕೊಲೀಗ್ಸ್ ಆಗ್ಲಿ ಈ ವರ್ಡ್ಸ್ ನ ಯೂಸ್ ಮಾಡಿರ್ತಾರೆ. ಸೊ ಈ ಲಿಪಿಡ್ ಪ್ರೊಫೈಲ್ ಅಂದ್ರೆ ಏನು ಅಂತ ಹೇಳಿದ್ರೆ, ಕೊಬ್ಬಿನಾಂಶ, ನಮ್ಮ ಶರೀರದಲ್ಲಿ ಕೊಬ್ಬಿನಾಂಶ ಕರೆಕ್ಟ್ ಆಗಿ ಇರ್ಬೇಕು. ಸೊ ಯಾವಾಗ ಈ ಲಿಪಿಡ್ ಪ್ರೊಫೈಲ್ ಅಲ್ಲಿ ಏರುಪೇರು ಆಗುತ್ತೆ, ಅವಾಗ ನಮ್ಮ ಶರೀರದಲ್ಲಿ ಈ ಕ್ಲಾಟಿಂಗ್ಸ್ ಆಗ್ಲಿ ಅಥವಾ ಬ್ಲಡ್ ವೆಸಲ್ಸ್ ಅಲ್ಲಿ ಕರೆಕ್ಟ್ ಆಗಿ ಬ್ಲಡ್ ಸಪ್ಲೈ ಆಗ್ದಲೇ ಇರೋದಂತ ಕಾರಣಗಳನ್ನ ನಾವು ನೋಡ್ತೇವೆ. ಸೊ ಕೊಲೆಸ್ಟ್ರಾಲ್ ಅಂತ ನಾನು ಒಂದ್ ವರ್ಡ್ ಹೇಳಿದೆ. ಏನಿದು ಕೊಲೆಸ್ಟ್ರಾಲ್? ಅದೇ ಕೊಬ್ಬಿನಾಂಶ. ಅದರಲ್ಲಿ 2 ತರಹದ ಕೊಬ್ಬಿನಾಂಶ ಇದೆ, LDL ಮತ್ತೆ HDL ಅಂತ ಹೇಳ್ತೇವೆ. ಲೋ ಡೆನ್ಸಿಟಿ ಒಂದು, ಹೈ ಡೆನ್ಸಿಟಿ ಒಂದು. ಸೊ ಇದು ನಮ್ಮಲ್ಲಿ ಲೋ ಡೆನ್ಸಿಟಿ ಏನಿದೆ ಅದು ಕೆಟ್ಟ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಅದು ನಮ್ಮ ಶರೀರದಲ್ಲಿ ಜಾಸ್ತಿ ಇರಬಾರ್ದು, ಅದನ್ನ ನಾವು ಕಡಿಮೆನೆ ಇಟ್ಕೋಬೇಕು. ಸೊ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಯಾವತ್ತು ನಾವು ಗಮನದಲ್ಲಿ ಇಟ್ಕೋಬೇಕು. ನೀವು ಯಾವಾಗ ಲಿಪಿಡ್ ಪ್ರೊಫೈಲ್ ಮಾಡಿಸ್ತೀರಾ ಅಥವಾ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಚೆಕ್ ಮಾಡಿ ಅಂತ ಡಾಕ್ಟರ್ ಹೇಳ್ತಾರೆ, ಅವಾಗ ನಮ್ಮ LDL ಲೆವೆಲ್ಸ್ ಕಡಿಮೆ ಇರಬೇಕು. ಯಾಕೆ ಇದು ಅಕ್ಯುಮುಲೇಷನ್ ಆಗುತ್ತೆ, ಲಿಪಿಡ್ ಪ್ರೊಫೈಲ್ ಯಾಕೆ ಜಾಸ್ತಿ ಆಗುತ್ತೆ ಕೆಲವರಲ್ಲಿ ಅಂತ ಹೇಳಿದ್ರೆ, ಇವಾಗ ಎಸ್ಪೆಷಲಿ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ, ಒಂದು ಎಕ್ಸಸೈಸ್ ಮಾಡ್ದಲೇ ಇರುವಂತದ್ದು ಅಥವಾ ಬಹಳ ಆಯಿಲಿ ಫುಡ್ಸ್ ತಗೊಳ್ಳುವಂಥದ್ದು, ಅಥವಾ ನಮ್ಮಲ್ಲಿ ನೇಚರ್ ಆಫ್ ಕುಕಿಂಗ್ ಅಂತಾನೆ ಹೇಳ್ಬೋದು ಕೆಲವೊಂದ್ಸಲ. ಯಾಕೆಂದ್ರೆ ನಾವು ತುಂಬಾ ಆಯಿಲ್ ಉಪಯೋಗಿಸುವಂಥದ್ದು, ಆಮೇಲೆ ತುಂಬಾ ತುಪ್ಪ ಆಗ್ಲಿ ಬೆಣ್ಣೆ ಉಪಯೋಗಿಸುವಂಥದ್ದು, ಇದರಿಂದ ಎಲ್ಲ ಏನಾಗುತ್ತೆ, ಫ್ಯಾಟ್ ಕನ್ಸಂಪ್ಷನ್ ನಾವು ಜಾಸ್ತಿ ಮಾಡ್ತೇವೆ. ಸೊ ನಾನ್ ವೆಜಿಟೇರಿಯನ್ಸ್ ತಗೊಳ್ತಿರೋರಲ್ಲೂ ಫ್ಯಾಟ್ ಕನ್ಸಂಪ್ಷನ್, ನೀವು ರೆಡ್ ಮೀಟ್ ಎಲ್ಲ ತಗೊಂಡಾಗ ಏನಾಗುತ್ತೆ, ಅದರಲ್ಲಿ ಫ್ಯಾಟ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಅವಾಗ ಜಾಸ್ತಿ ಆಗುವಂಥದ್ದು. ಸೊ ಅದರಿಂದ ಏನಾಗುತ್ತೆ, ಈ ಟ್ರೈಗ್ಲಿಸರೈಡ್ಸು ಆಮೇಲೆ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಅಕ್ಯುಮುಲೇಟ್ ಆಗಿ ಅದು ಕ್ಲಾಟ್ಸ್ ಫಾರ್ಮೇಶನ್ ಮಾಡುತ್ತೆ. ಬ್ಲಡ್ ಅಲ್ಲಿ ಕ್ಲಾಟ್ಸ್ ಫಾರ್ಮೇಶನ್ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ಗೆ ಬ್ಲಾಕ್ ಮಾಡುತ್ತೆ ಅದು. ಆಮೇಲೆ ಅಗ್ರಿಗೇಷನ್ ಆಫ್ ಪ್ಲೇಟ್ಲೆಟ್ಸ್, ರಿಡಕ್ಷನ್ ಇಂದ ಅಗ್ರಿಗೇಷನ್ ಆಫ್ ಪ್ಲೇಟ್ಲೆಟ್ಸ್. ಏನಾಗುತ್ತೆ, ಈ ಪ್ಲೇಟ್ಲೆಟ್ಸ್ ಯಾವಾಗ ಜಾಸ್ತಿ ಆಗತ್ತೆ, ಅದು ಹೋಗಿ ಬ್ಲಡ್ದು ವಾಲ್ಸ್ ಅಲ್ಲಿ ಅದು ಸಿಕ್ಕಾಕೊಂಡ್ಬಿಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಏನ್ ಆಗ್ತಿರುತ್ತೆ ಆ ವೆಸಲ್ಸ್,
ಅದ್ರದ್ದು ದಾರಿಲಿ ಹೋಗಿ ಇದು ಅಡ್ಡ ಆಗ್ಬಿಡುತ್ತೆ ಅಥವಾ ಆ ವಾಲ್ ಮೇಲೆ ಹೋಗಿ ಸ್ಟಿಕ್ ಆಗ್ಬಿಡುತ್ತೆ ಈ ಪ್ಲೇಟ್ಲೆಟ್ಸ್. ಸೊ ಅವಾಗ ಏನಾಗುತ್ತೆ, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ, ಕ್ಲಾಟ್ ತರ ಅದು ಕೆಲಸ ಮಾಡುತ್ತೆ. ಸೊ ಈ ಅಗ್ರಿಗೇಷನ್, ಪ್ಲೇಟ್ಲೆಟ್ ಅಗ್ರಿಗೇಷನ್ ಏನಾಗ್ತಿದೆ, ಅದ್ರದ್ದು ಇನ್ಹಿಬಿಟರ್ಸ್ ತರ ಕೆಲವೊಂದು ಹರ್ಬ್ಸ್ ಇದೆ ಅಥವಾ ಕೆಲವೊಬ್ರು ಮೆಡಿಕೇಶನ್ ನ ತಗೋತಾ ಇರ್ತಾರೆ. ಸೊ ನಾವ್ ಈ ಪ್ಲೇಟ್ಲೆಟ್ ಅಗ್ರಿಗೇಷನ್ ಇನ್ಹಿಬಿಟರ್ಸ್ ನ ಯೂಸ್ ಮಾಡ್ಬೇಕು ಅಥವಾ ಕಡಿಮೆ ಮಾಡ್ಕೋಬೇಕು ನಮ್ಮ ಶರೀರದಲ್ಲಿ. ಅದು ಕಡಿಮೆ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬ್ಲಡ್ ಕ್ಲಾಟ್ಸ್ ಕಡಿಮೆ ಆಗುತ್ತೆ, ನಮ್ಮ ಬ್ಲಡ್ ವೆಸಲ್ಸ್ ಅಲ್ಲಿ ಯಾವುದೇ ತರದ ಕ್ಲಾಟಿಂಗ್ ಇರೋದಿಲ್ಲ. ನಮ್ಮ ವೆಸಲ್ಸ್ ಸ್ಟ್ರಾಂಗ್ ಇರಬೇಕು, ಬ್ಲಡ್ ವೆಸಲ್ಸ್ ಅಂತ ನಾ ಹೇಳಿದೆ. ಹಾರ್ಟಿಗೆ ಸಪ್ಲೈ ಮಾಡೋ ಅಂತ ಬ್ಲಡ್ ವೆಸಲ್ಸ್ ಆಗ್ಲಿ ಅಥವಾ ಹಾರ್ಟ್ ಇಂದ ಪೂರ್ತಿ ಶರೀರಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗುವಂತ ವೆಸಲ್ಸ್ ಆಗ್ಲಿ, ಅದು ಕರೆಕ್ಟ್ ಆಗಿ ಇರ್ಬೇಕು, ಸ್ಟ್ರಾಂಗ್ ಆಗಿ ಇರ್ಬೇಕು. ಆ ಬ್ಲಡ್ ವೆಸಲ್ಸ್ ಏನಿದೆ ಅದು ಎಲಾಸ್ಟಿಸಿಟಿ ಇರುತ್ತೆ. ಅದಕ್ಕೆ ಆ ವಾಲ್ಸ್ ಅಲ್ಲಿ ಏನು ನಾವು ನೋಡ್ತಾ ಇದೀವಿ ಇವಾಗ ಸ್ಕ್ರೀನ್ ಮೇಲೆ, ಅದು ಕ್ಲಿಯರ್ ಆಗಿ ಇರ್ಬೇಕು. ಇದು ನಾರ್ಮಲ್ ಆಗಿ ಇರುವಂತ ಒಂದು ಬ್ಲಡ್ ವೆಸಲ್ದು ಸ್ಟ್ರಕ್ಚರ್. ಸೊ ಇದು ನಾರ್ಮಲ್ ಆಗಿ ಇತ್ತು ಅಂತ ಹೇಳಿದ್ರೆ ಕ್ಲಿಯರ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದೆ, ಪೈಪ್ ಅಂತ ತಗೋಬಹುದು, ವಾಟರ್ ಪೈಪ್ ಅಂತ ತಗೋಬಹುದು. ಆ ಪೈಪ್ ಅಲ್ಲಿ ಏನಾದ್ರೂ ಸಿಕ್ಕಾಕೊಂಡ್ರೆ, ನೋಡಿ ಇವಾಗ ನೀವು ಕೆಳಗಡೆ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ, ಯೆಲ್ಲೋ ಕಲರ್ ಮೆಟೀರಿಯಲ್ ಡೆಪಾಸಿಟ್ ಆಗಿರುವಂತದ್ದು ಆ ಬ್ಲಡ್ ವೆಸಲ್ಸ್ ಮೇಲೆ. ಸೊ ಆ ಸ್ಟ್ರಾಂಗ್ ಬ್ಲಡ್ ವೆಸಲ್ಸ್ ಮೇಲೆ ಆ ಯೆಲ್ಲೋ ಕಲರ್ ಹಾರ್ಡನಿಂಗ್ ಆಗಿ ಡೆಪಾಸಿಟ್ ಆದಾಗ ಏನಾಗುತ್ತೆ, ಬ್ಲಡ್ ಫ್ಲೋ ಕಡಿಮೆ ಆಗುತ್ತೆ. ಸೊ ಆ ಬ್ಲಡ್ ಫ್ಲೋ ಕಡಿಮೆ ಆಗಿ ಕೆಲವೊಂದ್ಸಲ ಅದು ಕ್ಲೋಸ್ ಆಗಿ ಬ್ಲಾಕ್ ಕೂಡ ಮಾಡುವಂಥದ್ದು, ಬ್ಲಡ್ ಕ್ಲಾಟ್. ಸೊ ಹಾಗಾಗಿ ಇದು ಬಹಳ ಡೇಂಜರ್ ಆಗಿ ಕೆಲಸ ಮಾಡುವಂಥದ್ದು. ಹಾಗಾಗಿ ಇದನ್ನ ನಾವು ಕೊಲೆಸ್ಟ್ರಾಲು ಅಥವಾ ನಮ್ಮ ಎಲಾಸ್ಟಿಸಿಟಿ ಬ್ಲಡ್ ವೆಸಲ್ಸ್ ನಾವು ಬಹಳ ಚೆನ್ನಾಗಿ ಕಾಪಾಡ್ಕೋಬೇಕು. ಸ್ನೇಹಿತರೆ, ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ನಾವು ವೆಸ್ಟರ್ನ್ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ ಇಂಡಿಯಾದಲ್ಲಿ ಈ ಬ್ಲಡ್ ವೆಸಲ್ಸ್ ನಾನು ಏನ್ ತೋರಿಸ್ದೆ ನಿಮಗೆ, ಅದು ಇಂಡಿಯಾದಲ್ಲಿ ಇಂಡಿಯನ್ಸ್ ಅಲ್ಲಿ ಎಸ್ಪೆಷಲಿ ಅದು ಚಿಕ್ಕದಾಗಿ ಇರುತ್ತೆ, ನೀವು ಬೇರೆ ಅವರು ಫಾರಿನರ್ಸ್ ಕಂಪೇರ್ ಮಾಡಿದ್ರೆ ಅಂತ ಒಂದು ಸರ್ವೆ ಕೂಡ ಇದೆ. ಅದಕ್ಕೇನೆ ಇಂಡಿಯಾದಲ್ಲಿ ಅಥವಾ ಇಂಡಿಯನ್ಸ್ಗೆ ಕಾರ್ಡಿಯಾಕ್ ಅರೆಸ್ಟ್ ಆಮೇಲೆ BP ಪ್ರಾಬ್ಲಮ್ಸ್ ಎಲ್ಲ ನಾವು ಜಾಸ್ತಿ ನೋಡುವಂಥದ್ದು. ಸರ್ಕ್ಯುಲೇಷನ್ ಕರೆಕ್ಟ್ ಆಗಿರ್ಬೇಕು ಅಂತ ನಾನು ಹೇಳಿದೆ. 3 ತರಹದ ಸರ್ಕ್ಯುಲೇಷನ್ ಆಗುತ್ತೆ. ಒಂದು ವೇನ್ಸ್ ಅಲ್ಲಿ, ಒಂದು ಆರ್ಟ್ರೀಸ್ ಅಲ್ಲಿ, ಇನ್ನೊಂದು ಚಿಕ್ಕ ಚಿಕ್ಕ ಕ್ಯಾಪಿಲರೀಸ್ ಅಂತ ಹೇಳ್ತೇವೆ. ಬಹಳ ತುಂಬಾ ಚಿಕ್ಕ ಚಿಕ್ಕ ಸರ್ಕ್ಯುಲೇಷನ್ ಆಗುವಂಥದ್ದು ಅಥವಾ ನರಗಳು ತುಂಬಾ ಚಿಕ್ಕದಿರುವಂಥದ್ದು, ಅದಕ್ಕೆ ನಾವು ಕ್ಯಾಪಿಲರೀಸ್ ಅಂತ ಹೇಳ್ತೇವೆ. ಸೊ ಹಾರ್ಟ್ ಇಂದ ನಮ್ಮ ಶರೀರಕ್ಕೆ ಹೋಗುವಂಥದ್ದು ಆರ್ಟ್ರಿನಲ್ಲಿ, ವೇನ್ ಇಂದ ನಮ್ಮ ಶರೀರ ಪೂರ್ತಿ ಶರೀರದಿಂದ ಹಾರ್ಟಿಗೆ ಹೋಗುವಂಥದ್ದು ಬ್ಲಡ್, ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಅಥವಾ ಆಕ್ಸಿಜನ್ ಪುವರ್ ಬ್ಲಡ್. ಆಮೇಲೆ ಈ ಕ್ಯಾಪಿಲರಿನಲ್ಲೂ ಎಕ್ಸ್ಚೇಂಜ್ ಆಗುವಂಥದ್ದು, ಸರ್ಕ್ಯುಲೇಷನ್ ಆಫ್ ಬ್ಲಡ್ ಆಗುವಂಥದ್ದು. ಸೊ ಈ 3 ಟೈಪ್ ಆಫ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿ ಫಾಲೋ ಆಗ್ಬೇಕು. ಸೊ ಇದಕ್ಕೆಲ್ಲ ಮೈಕ್ರೋ ಸರ್ಕ್ಯುಲೇಷನ್ ಅಂತ ಹೇಳ್ತೇವೆ. ಆಮೇಲೆ ಈ ಮೈಕ್ರೋ ಸರ್ಕ್ಯುಲೇಷನ್ ಅಥವಾ ಪೂರ್ತಿ ಬ್ಲಡ್ ವೆಸಲ್ಸ್ ಅಲ್ಲಿ ಆಗುವಂತ ಸರ್ಕ್ಯುಲೇಷನ್ ಕೂಡ ನಮ್ಮ ಶರೀರದಲ್ಲಿ ನಾರ್ಮಲ್ ಆಗಿ ಇರಬೇಕು. ಇನ್ಫ್ಲಮೇಷನ್ ಇರಬಾರ್ದು ಅಂತ ಹೇಳಿದೆ, ಸ್ವೆಲ್ಲಿಂಗ್ ಇರಬಾರ್ದು ಅಥವಾ ಊತ ಇರಬಾರ್ದು ಅಂತ ಹೇಳಿದೆ. ಸೊ ಈ ಊತ ಇದ್ದಾಗ ಏನಾಗುತ್ತೆ ಅಥವಾ ಇನ್ಫ್ಲಮೇಷನ್ ಆದಾಗ ಹಾರ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಕಾರ್ಡಿಯಾಕ್ ಪ್ರಾಬ್ಲಮ್ಸ್, ಬೇರೆ ಬೇರೆ ತರಹದ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಅನ್ನ ನಾವು ನೋಡ್ತೇವೆ. ಎಲ್ಲಾರ್ಗೂ ಗೊತ್ತು ಐಟಿಸ್ ಅಂದ್ರೆ ಇನ್ಫ್ಲಮೇಷನ್ ಅಥವಾ ಸ್ವೆಲ್ಲಿಂಗ್ ಅಂತ. ಬೇರೆ ಬೇರೆ ಕಾಯಿಲೆಗಳಲ್ಲಿ, ಡಿಸೀಸ್ ಅಲ್ಲಿ ನಾವು ಈ ಪದವನ್ನ ಕೇಳಿದ್ದೇವೆ. ಸೊ ಇಲ್ಲಿ ಏನು ಅದ್ರದ್ದು ಇಂಪಾರ್ಟೆನ್ಸ್, ಯಾವ್ಯಾವ ಪದ ನೋಡ್ತೇವೆ ಅಂತ ಹೇಳಿದ್ರೆ, ಎಂಡೋಕಾರ್ಡೈಟಿಸ್ ಅಂತ ಹೇಳ್ತೇವೆ. ಅಂದ್ರೆ ಆ ಹಾರ್ಟ್ ಏನಿದೆ ಅದ್ರದ್ದು ಒಳಗಡೆ ಲೈನಿಂಗ್ ಅಲ್ಲಿ ನಾವು ಇನ್ಫ್ಲಮೇಷನ್ ನೋಡುವಂಥದ್ದು. ಮಯೋಕಾರ್ಡೈಟಿಸ್ ಅಂತ ಹೇಳ್ತೇವೆ. ಮಯೋ ಅಂತ ಹೇಳಿದ್ರೆ ಹಾರ್ಟಿಗೆ ಮಯೋಕಾರ್ಡಿಯಂ ಅಂತ ಹೇಳ್ತೀವಿ, ಅದು ಸೈಂಟಿಫಿಕ್ ವರ್ಡ್. ಸೊ ಆ ಇನ್ಫ್ಲಮೇಷನ್ ಯಾವಾಗ ಹಾರ್ಟಿಗೆ ಆಗುತ್ತೆ ಅದಕ್ಕೆ ಮಯೋಕಾರ್ಡೈಟಿಸ್ ಅಂತ ಹೇಳ್ತೇವೆ. ಸೊ ಇದರಿಂದ ಕೂಡ ನಮ್ಗೆ ಬೇರೆ ಬೇರೆ ಹಾರ್ಟ್ ಪ್ರಾಬ್ಲಮ್ಸ್ ಬರುವಂಥದ್ದು. ಪೆರಿಕಾರ್ಡಿಯಂ ಅಂತ ಹೇಳ್ತೇವೆ. ಪೆರಿಕಾರ್ಡಿಯಂ ಅಂತ ಹೇಳಿದ್ರೆ ದ ಔಟರ್ ಲೇಯರ್ ಆಫ್ ದ ಹಾರ್ಟ್, ಇಟ್ ಇಸ್ ಕವರ್ಡ್ ಬೈ ಪೆರಿಕಾರ್ಡಿಯಂ. ಸೊ ಆ ಪೆರಿಕಾರ್ಡಿಯಂದು ಯಾವಾಗ ಇನ್ಫ್ಲಮೇಷನ್ ಆಗುತ್ತೆ ಅದಕ್ಕೆ ನಾವು ಪೆರಿಕಾರ್ಡೈಟಿಸ್ ಅಂತ ಹೇಳ್ತೇವೆ. ಸೊ ಈ ಟಿಶ್ಯೂದು ಕೂಡ ಇನ್ಫ್ಲಮೇಷನ್ ಆಗಬಾರ್ದು. ಸೊ ಈ ಬೇರೆ ಬೇರೆ ತರಹದ ಇನ್ಫ್ಲಮೇಷನ್, ಹಾರ್ಟ್ ಒಳಗಡೆ ಆಗ್ಲಿ, ಹಾರ್ಟ್ ಇಂದ ಆಚೆ ಆಗ್ಲಿ, ಅಥವಾ ಹಾರ್ಟೇ ಅದ್ರದ್ದು ಮಸಲ್ಸ್ ಆಗ್ಲಿ, ಅಥವಾ ಹಾರ್ಟ್ ಇಂದ ನಾವು ಯಾವಾಗ ಇನ್ಫ್ಲಮೇಷನ್ ನೋಡ್ತೇವೆ ಅದರಿಂದ ನಮ್ಗೆ ಬೇರೆ ಬೇರೆ ತರಹದ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುವಂಥದ್ದು, ಕಾರ್ಡಿಯಾಕ್ ಪ್ರಾಬ್ಲಮ್ಸ್
ಬರುವಂಥದ್ದು. ಏನು ಮಾಡ್ಬೇಕು ಅದಕ್ಕೆ ಅಂತ ಹೇಳಿದ್ರೆ, ಈ ಇನ್ಫ್ಲಮೇಷನ್ ಆಗ್ದಲೇ ಇರೋ ತರ ಆಂಟಿ ಇನ್ಫ್ಲಮೇಟರಿ, ಆಂಟಿ ಆಕ್ಸಿಡೆಂಟ್ ರಿಚ್ ಇರೋವಂಥದ್ದು, ಆಕ್ಸಿಜನ್ ರಿಚ್ ಇರೋವಂಥ ಹರ್ಬ್ಸ್ ಆಗ್ಲಿ ಅಥವಾ ಯಾವುದೇ ಒಂದು ಪ್ರಾಡಕ್ಟ್ಸ್ ಅಲ್ಲಿ ಯಾವಾಗ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ, ಆಂಟಿ ಇನ್ಫ್ಲಮೇಟರಿ ಆಕ್ಷನ್ ಸಿಗುತ್ತೆ ಅಂತ ಪ್ರಾಡಕ್ಟ್ಸ್ ನಾವು ತಗೊಳ್ಳೋವಂಥದ್ದು. ಅದರಿಂದ ನಮ್ಮ ಹಾರ್ಟ್ ಫಂಕ್ಷನಿಂಗ್ ನಾರ್ಮಲ್ ಆಗಿ ಇಟ್ಕೊಳ್ಳುವಂಥದ್ದು. ಯಾಕೆ ಈ ಹಾರ್ಟ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿದ್ರೆ, ಇದು ಕೆಲವೊಂದು ಇವಾಗ ನಾವು ನೋಡಿದ್ವಿ ಯಾವ್ಯಾವ ರೀಸನ್ಸ್ ಆಗುತ್ತೆ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಬರ್ಲಿಕ್ಕೆ ಅಂತ. ಕ್ಲಾಟಿಂಗ್ ಆದ್ರೆ ಬರುತ್ತೆ, ಸ್ಟ್ರಾಂಗ್ ಮಸಲ್ಸ್ ಇಲ್ಲ ಅಂದ್ರೆ ಬರುತ್ತೆ, ಆಮೇಲೆ ಇನ್ಫ್ಲಮೇಷನ್ ಆದ್ರೆ ಬರುತ್ತೆ ಅಂತ ಹೇಳಿದ್ವಿ. ಬಟ್ ಆ ಹಾರ್ಟಿಗೆ ಡ್ಯಾಮೇಜ್ ಆಗುವಂತ ಕಾಸಸ್, ರೀಸನ್ಸ್ ಏನು ಅಂತ ಹೇಳಿದ್ರೆ, ಜನರಲ್ ಆಗಿ ಓದಿದ್ವಿ ನಾವು ನಾರ್ಮಲ್ ಆಗಿ ಇಮ್ಯೂನ್ ಸಿಸ್ಟಮ್ ಏನೇನ್ ಕಾರಣಗಳಿಂದ ವೀಕ್ ಆಗುತ್ತೆ, ಹಾರ್ಮ್ ಆಗುತ್ತೆ ಅಂತ. ಸೊ ಅದೇನೆ ಇಲ್ಲೂ ಬರುತ್ತೆ, ಬಟ್ ಅದು ಜನರಲೈಸ್ಡ್ ಒಂದು ಫ್ಯಾಕ್ಟರ್ಸ್ ನ ನೋಡಿದ್ವಿ. ಇವಾಗ ಫ್ಯಾಕ್ಟರ್ಸ್ ನೋಡ್ತೀವಿ ನಾವು ಸ್ಟ್ರೆಸ್ ಇಂದ ಬರುವಂತದ್ದು. ನಾ ಆಗ್ಲೇ ಹೇಳ್ದೆ, ಬಿ ಪಿ ಜಾಸ್ತಿ ಮಾಡ್ಕೋತಾರೆ, ಅವಾಗ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುವಂಥದ್ದು, ಬ್ಲಡ್ ರಶ್ ಆಗುವಂಥದ್ದು ಹಾರ್ಟಿಗೆ. ಸೊ ಆ ಸ್ಟ್ರೆಸ್ ಇಂದ ಹಾರ್ಟ್ ಡ್ಯಾಮೇಜ್ ಆಗುವಂಥದ್ದು. ಲೈಫ್ ಸ್ಟೈಲು ಬಹಳ ಸೋಷಿಯಲ್ ಆಗಿ ಇರುವಂಥದ್ದು, ಏನು ಎಕ್ಸಸೈಸ್ ಮಾಡೋದಿಲ್ಲ, ಬಹಳ ಕೂತಲ್ಲೇ ಇನ್ಆಕ್ಟಿವ್ ಆಗಿ ಇರುವಂಥದ್ದು, ಬಹಳ ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದ ಲಿವರ್ ಡ್ಯಾಮೇಜ್ ಆಗುವಂಥದ್ದು, ಸ್ಮೋಕಿಂಗ್ ಇಂದ ಲಂಗ್ ಡ್ಯಾಮೇಜ್ ಆಗುವಂಥದ್ದು. ಸೊ ಈ ಲೈಫ್ ಸ್ಟೈಲ್ ಇಂದ ಎಲ್ಲ ಏನಾಗುತ್ತೆ, ಹಾರ್ಟಿಗೆ ಪ್ರಾಬ್ಲಮ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ. ನಾನು ಆಗ್ಲೇ ಹೇಳ್ದೆ, ಯಾವುದೇ ಒಂದು ಕಾರಣದಿಂದ ಯಾವುದೇ ಒಂದು ಪರ್ಟಿಕ್ಯುಲರ್ ಆರ್ಗನ್ ಹಾರ್ಮ್ ಆದ್ರೂ ನಮ್ಮ ಶರೀರದಲ್ಲಿ ಎಲ್ಲಾ ಆರ್ಗನ್ಸ್, ಎಲ್ಲಾ ಸಿಸ್ಟಮ್ಸು ಇಂಟರ್ ರಿಲೇಟೆಡ್ ಇದೆ. ಸೊ ಯಾವುದೇ ಒಂದಕ್ಕೆ ಹಾರ್ಮ್ ಆದ್ರೂ ಅದು ನಮ್ಮ ಪೂರ್ತಿ ಶರೀರದ ಮೇಲೆ ಪ್ರಭಾವ ಬೀರುತ್ತೆ. ಡಯಟ್, ನಾನು ಆಗ್ಲೇ ಹೇಳ್ದೆ, ಯಾವಾಗ ಪೌಷ್ಟಿಕಾಂಶತೆ ಜಾಸ್ತಿ ಇರೋದಿಲ್ಲ, ನಮ್ಗೆ ನ್ಯೂಟ್ರಿಷನ್ ನಮ್ಮ ಶರೀರಕ್ಕೆ ಬೇಕಾಗ್ತಿರೋ ಅಂಥದ್ದು ಯಾವಾಗ ಸಿಗೋದಿಲ್ಲ, ಅದು ಡ್ಯಾಮೇಜ್ ಮಾಡುತ್ತೆ. ಸೊ ಎಕ್ಸಸೈಸ್ ಯಾವಾಗ ಮಾಡಲ್ಲ ನೀವು, ಅವಾಗ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ, ಆಕ್ಸಿಜನ್ ರಿಚ್ ಬ್ಲಡ್ ಸಿಗೋದಿಲ್ಲ ನಿಮ್ಮ ಸೆಲ್ಸಿಗೆ. ಯಾವಾಗ ನಾವು ಆ ಗ್ಲೂಕೋಸ್ ಕನ್ಸಂಪ್ಷನ್ ಏನ್ ಮಾಡ್ತಿದೀವಿ ಅದನ್ನ ನಾವು ಬರ್ನ್ ಮಾಡಲ್ಲ, ಕ್ಯಾಲರೀಸ್ ಬರ್ನ್ ಮಾಡಲ್ಲ. ಸೊ ಕ್ಯಾಲರೀಸ್ ಪುಟ್ ಆನ್ ಮಾಡ್ಕೊಂಡು ಅಕ್ಯುಮುಲೇಟ್ ಮಾಡ್ಕೋತೀವಿ, ಅವಾಗ ಕೂಡ ಅದು ಹಾರ್ಟಿಗೆ ಡ್ಯಾಮೇಜ್ ಆಗುವಂಥದ್ದು. ಯಾವಾಗ ನಾವು ಫ್ಯಾಟ್ ರಿಚ್ ಡಯಟ್ ತಗೋತೀವಿ ಅಥವಾ ತುಂಬಾ ಲಿಪಿಡ್ ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ ರಿಚ್ ಫುಡ್ ತಗೋತೀವಿ, ಅಂತ ಟೈಮಲ್ಲಿ ಅದು ಹಾರ್ಟಿಗೆ ಡ್ಯಾಮೇಜ್ ಆಗುವಂಥದ್ದು. ಕೆಲವೊಂದ್ಸಲ ಬಿ ಪಿ, ಶುಗರು, ಬಹಳಷ್ಟು ರೋಗಗಳನ್ನ ಕೇಳಿದೀವಿ ನಾವು ಹೆರಿಡಿಟ್ರಿ ಆಗಿ, ವಂಶ ಪಾರಂಪರೆಯಾಗಿ ಬರುವಂಥದ್ದು. ನಾವು ಯಾವಾಗ ಹೆಲ್ದಿ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತೀವಿ ಅಥವಾ ನಮ್ಮ ಶರೀರವನ್ನ ಆರೋಗ್ಯಕರವಾಗಿ ಕಾಪಾಡ್ಕೋತೀವಿ, ಒಳ್ಳೆ ಡಯಟ್ ಮಾಡ್ತಾ ಇದೀವಿ, ಎಕ್ಸಸೈಸ್ ಮಾಡ್ತಾ ಇದೀವಿ, ಜಾಸ್ತಿ ಕ್ಯಾಲರಿ ಫುಡ್ ತಗೊಳ್ಳೋದಿಲ್ಲ ಅಥವಾ ಬಹಳ ಎನರ್ಜಿ ನಾವು ಬೇರೆ ಕಡೆ ವೇಸ್ಟ್ ಮಾಡೋದಿಲ್ಲ, ಅವಾಗ ಈ ಹೆರಿಡಿಟ್ರಿ ಎಲ್ಲಾರ್ಗೂ ಬರ್ಲೇಬೇಕು ಅಂತ ಏನಿಲ್ಲ. ಕೆಲವೊಂದ್ಸಲ ಅದು ಹೆರಿಡಿಟ್ರಿ ಇದ್ರೂನು ಲೈಫ್ ಸ್ಟೈಲ್ ಚೇಂಜಸ್ ಇಂದ ಅದು ನಾವು ತಡೆಗಟ್ಬೋದು. ಸೊ ಯಾವಾಗ ನಾವು ಆಯಿಲ್ ರಿಚ್ ಫುಡ್ ತಗೋತೀವಿ ಅಥವಾ ಡೀಪ್ ಫ್ರೈಡ್ ಐಟಮ್ಸ್ ತಗೋತೀವಿ, ಜಂಕ್ ಫುಡ್ಸ್ ತಗೋತೀವಿ, ಅದರಿಂದ ಕೂಡ ನಮ್ಗೆ ಹಾರ್ಟಿಗೆ ಡ್ಯಾಮೇಜ್ ಆಗುವಂಥದ್ದು. ಸೊ ಈ ಹಾರ್ಟ್ ಡ್ಯಾಮೇಜು ಅಥವಾ ಹೆಲ್ದಿ ಹಾರ್ಟ್ ಇಲ್ಲ, ಆಮೇಲೆ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಅಂತ ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ. ಬಟ್ ಏನಾದ್ರೂ ಸಿಂಪ್ಟಮ್ಸ್ ಇದೆಯಾ, ಹೇಗಾದ್ರೂ ನಮಗೆ ಅದ್ರ ಬಗ್ಗೆ ತಿಳ್ಕೊಬೋದಾ, ಏನ್ದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು, ಈ ತರ ಪ್ರಾಬ್ಲಮ್ಸ್ ನಮ್ಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಕೆಲವೊಂದ್ಸಲ ಹಾರ್ಟ್ ಪ್ರಾಬ್ಲಮ್ಸ್ ಅಥವಾ ಏನಾದ್ರು ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಫಸ್ಟ್ ಪೇಷಂಟ್ಸ್ ಏನ್ ಹೇಳ್ತಾರೆ, ಎದೆ ನೋವು ಅಂತ ಹೇಳ್ತಾರೆ. ನಾವ್ ಇದ್ರ ಬಗ್ಗೆ ಕೇಳಿದ್ದೇವೆ, ಕೆಲವೊಬ್ರು ನೋಡಿದ್ದೇವೆ, ಕೆಲವೊಬ್ರು ಅನುಭವಿಸಿದ್ದೇವೆ, ಬಟ್ ಸ್ಟಿಲ್ ಎಲ್ಲಾರ್ಗು ಏನೇನ್ ಇರಬಹುದು ಅಂತ ಗೊತ್ತಿರೋದಿಲ್ಲ. ಸೊ ಕೆಲವೊಬ್ರು ಹೊಸದಾಗಿ ಅಟೆಂಡ್ ಮಾಡ್ತಿರ್ತಾರೆ ಟ್ರೈನಿಂಗು, ಅವ್ರಿಗೆಲ್ಲ ಏನು ಅಂತ ಇದನ್ನ ತಿಳಿಸ್ಕೊಡೋಣ. ಸೊ ಚೆಸ್ಟ್ ಪೇನ್ ಆಗುವಂಥದ್ದು ಎಲ್ಲಾರ್ಗೂ ಗೊತ್ತು. ಕೆಲವೊಂದ್ಸಲ ವಾಂತಿ ಬರಾಕ್ತಾರೆ ಪೇಷಂಟು, ಇಲ್ಲ ವಾಂತಿ ಬರೋ ತರ ಆಗತ್ತೆ, ಆ ಸಿಂಪ್ಟಮ್ ನ ಕೂಡ ನಾವು ನೋಡ್ತೇವೆ. ಕೆಲವೊಬ್ರ ಸ್ವೆಟ್ ಆಗ್ತಾರೆ, ಬಿ ಪಿ ಜಾಸ್ತಿ ಆಗ್ತಾ ಇದೆ, ಅವ್ರಿಗೆ ಸ್ವೆಟಿಂಗ್ ಬರುತ್ತೆ. ಕೆಲವೊಬ್ರಿಗೆ ತಲೆ ಸುತ್ತು ಬರುವಂಥದ್ದು, ಕೆಲವೊಬ್ರಿಗೆ ಉಸಿರಾಡ್ಲಿಕ್ಕೆ ಆಗಲ್ಲ ಅಂತ ಎದೆ ಇಟ್ಕೊಂಡು ಕೂತ್ ಬಿಡ್ತಾರೆ, ಸ್ವಲ್ಪ ಫ್ಯಾನ್ ಹಾಕಿ ಗಾಳಿ ಬೀಸಿ ಅಂತ ಕೆಲವೊಂದ್ಸಲ ನೋಡಿದ್ದೇವೆ ನಾವು. ಯಾವ್ದಾದ್ರು ಪೇಷಂಟ್ ತಲೆ ಸುತ್ತಿ ಬಿದ್ದಾಗ ಅಥವಾ ತುಂಬಾ ಸ್ವೆಟಿಂಗ್ ಆಗ್ತಿರುವಾಗ ನಾವು ಅದನ್ನ ಹೇಳಿದ್ದೇವೆ ಅಲ್ವಾ. ಸೊ ಅಲ್ಲಿ ಏನಾಗುತ್ತೆ, ಅವರಿಗೆ ಉಸಿರಾಡ್ಲಿಕ್ಕೆ ಗಾಳಿ ಕಡಿಮೆ ಆಗ್ತಿದೆ ಅಂತ ಅನ್ಸ್ತಾ ಇರುತ್ತೆ, ಅಥವಾ ತುಂಬಾ ಭಯ ತರ ಆಗೋದು, ಆಂಗ್ಸೈಟಿ ತರ ಆಗೋದು, ಏನೋ ಹೆದರಿಕೆ ತರ ಆಗ್ತಾ ಇರೋ ಫೀಲಿಂಗ್ ಕೂಡ ಕೆಲವೊಬ್ರು ಪೇಷಂಟ್ಸ್ ಅಲ್ಲಿ ನಾವು ನೋಡ್ತೇವೆ. ಸೊ ಈ ಸಿಂಪ್ಟಮ್ಸ್ ಯಾವ್ಯಾರು ಬರ್ತಾ ಇದೆಯಾ ಅಥವಾ ಯಾವಾಗಾದ್ರೂ ಇದನ್ನ ನೀವು ನೋಡಿದೀರಾ ಅಂದಾಗ ನಿಮ್ಮ ಹಾರ್ಟ್ ಹೇಗಿದೆ ಅಂತ ನಾವು ಗೆಸ್ ಮಾಡ್ಬೋದು, ಅಥವಾ ನಮ್ಗೆ ಒಂದು ಕ್ಲೂ ತರ ಅದು ಕೊಡುತ್ತೆ.
ಸೊ ಈ ತರ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇದೆ, ಆಲ್ರೆಡಿ ಫೇಸ್ ಮಾಡಿದೀರಾ ಅಥವಾ ನೀವು ಡಾಕ್ಟರ್ ಹತ್ರ ಹೋಗಿ ಚೆಕ್ಅಪ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅವರು ಖಂಡಿತವಾಗ್ಲೂ ನಿಮ್ಮ ಲಿಪಿಡ್ ಪ್ರೊಫೈಲ್ ನ ಚೆಕ್ ಮಾಡಿ, ಒಂದ್ಸಲ ಟೆಸ್ಟ್ ಮಾಡಿಸಿ ಅಂತ ಹೇಳಿರ್ತಾರೆ. ಸೊ ಲಿಪಿಡ್ ಪ್ರೊಫೈಲ್ ಅಲ್ಲಿ ಏನೇನ್ ಬರುತ್ತೆ ಅಂತ ಹೇಳಿದ್ರೆ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ಸ್, HDL ಅಂದ್ರೆ ಗುಡ್ ಕೊಲೆಸ್ಟ್ರಾಲು, LDL ಬ್ಯಾಡ್ ಕೊಲೆಸ್ಟ್ರಾಲು, ಆಮೇಲೆ HDL ಕೊಲೆಸ್ಟ್ರಾಲ್ ರೇಷಿಯೋ, ಈ ಪ್ರೊಫೈಲ್ ನಿಮ್ಗೆ ಬ್ಲಡ್ ಟೆಸ್ಟ್ ಅಲ್ಲಿ ಬರುತ್ತೆ. ಸೊ ಅದು ಎಲ್ಲ ನಾರ್ಮಲ್ ಇದೆಯಾ ಇಲ್ಲ ಅಂತ ನೀವು ನೋಡ್ಬೋದು. ಸೊ ನಮ್ಮ ವೆಲ್ ಹಾರ್ಟ್ ಅಲ್ಲಿ ಏನಿದೆ ಯಾವ್ದದು ಅಂತ ಹೇಳಿದ್ರೆ ನಾವಿಲ್ಲಿ ಒಂದು ಸೂಪರ್ ಸ್ಟಾರ್ ಹರ್ಬ್ ನ ಯೂಸ್ ಮಾಡಿದೀವಿ, ಅದೇ ಸಂಸ್ಕಾರಿತ್ ಮೇಥಿ. ಈ ಮೇಥಿ ಸೀಡ್ಸ್ ಎಲ್ರು ನೋಡಿದೀವಿ, ಮನೇಲಿ ಉಪಯೋಗಿಸ್ತೀವಿ. ಇದ್ರದ್ದು ಬಹಳಷ್ಟು ಬೇರೆ ಬೇರೆ ತರದ ಯೂಸೇಜ್ ಇದೆ. ಡಯಾಬಿಟಿಸ್ ಪೇಷಂಟ್ ತಗೋತಾರೆ, ಕೊಲೆಸ್ಟ್ರಾಲ್ ಪೇಷಂಟ್ಸ್ ತಗೋತಾರೆ, ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಇರೋಂಥ ಪೇಷಂಟ್ಸ್ಗೂ ಇದನ್ನ ನಾವು ರೆಕಮೆಂಡ್ ಮಾಡ್ತೀವಿ, ಡಯೇರಿಯಾದಲ್ಲೂ ಇದನ್ನ ರೆಕಮೆಂಡ್ ಮಾಡ್ತೀವಿ. ಬಟ್ ನಾವು ಯಾವ ರೀತಿ ಇದನ್ನ ಕನ್ಸ್ಯೂಮ್ ಮಾಡ್ತೀನಿ ಅನ್ನೋದ್ರದ್ದು ಮೇಲೆ ಇದ್ರದ್ದು ವರ್ಕ್ ಚೇಂಜ್ ಆಗುತ್ತೆ, ಆಯ್ತಾ. ಸೊ ಈ ಸಂಸ್ಕಾರಿತ್ ಮೇಥಿಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಟ್ರೈಗ್ಲಿಸರೈಡ್ಸ್ ಲೆವೆಲ್ ಅನ್ನ ಕಡಿಮೆ ಮಾಡುವಂಥದ್ದು, ನಮ್ಮಲ್ಲಿ ಡೈಜೆಷನ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡುವಂಥದ್ದು, ನಮ್ಮ ಶರೀರದಲ್ಲಿ ಆಂಟಿ ಆಕ್ಸಿಡೆಂಟ್ ಆಕ್ಟಿವಿಟಿನ ಜಾಸ್ತಿ ಮಾಡುವಂಥದ್ದು. ನಾವು ಫಸ್ಟ್ ಡೇನೆ ಓದಿದ್ವಿ 95 ಓದಿದಾಗ ಆಂಟಿ ಆಕ್ಸಿಡೆಂಟ್ಸ್ ಅಂದ್ರೆ ಏನು, ಯಾಕೆ ಅದು ನಮ್ಮ ಶರೀರದಲ್ಲಿ ಇಂಪಾರ್ಟೆಂಟ್ ಅಂತ. ನಾನು ಮತ್ತೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಏನು ಹೇಳೋದಿಲ್ಲ. ಸೊ ಈ ಸಂಸ್ಕಾರಿತ್ ಮೇಥಿದಲ್ಲಿ ನಮ್ಗೆ ಆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಆಕ್ಟಿವಿಟಿ ಜಾಸ್ತಿ ಇರುವಂಥದ್ದು. ಅರ್ಜುನ ಮತ್ತೆ ಪುಷ್ಕರ ಮೂಲನ ನಾವು ಯೂಸ್ ಮಾಡಿದ್ದೇವೆ. ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಇದು ಪರ್ಟಿಕ್ಯುಲರ್ ಆಗಿ ಕಾರ್ಡಿಯೋಟಾನಿಕ್ ಆಕ್ಟಿವಿಟಿನ ಇನ್ಕ್ರೀಸ್ ಮಾಡುವಂಥದ್ದು, ಆ ಎಲಾಸ್ಟಿಸಿಟಿ ಏನಿದೆ ಬ್ಲಡ್ ವೆಸಲ್ಸ್ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ, ಆಮೇಲೆ ಪ್ಲೇಟ್ಲೆಟ್ ಅಗ್ರಿಗೇಷನ್ ಇನ್ಹಿಬಿಟರ್ ಆಗಿ ಇದು ಕೆಲಸ ಮಾಡುವಂಥದ್ದು, ಮತ್ತೆ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ಸೊ ಇದು ಪರ್ಟಿಕ್ಯುಲರ್ ಆಗಿ ಆ ಕಾರ್ಡಿಯೋಟಾನಿಕ್ ಆಕ್ಟಿವಿಟಿ ಅದ್ರದ್ದು ಎಲಾಸ್ಟಿಸಿಟಿನ ಮೇಂಟೈನ್ ಮಾಡ್ಲಿಕ್ಕೆ ಅರ್ಜುನ ಮತ್ತೆ ಪುಷ್ಕರ ಮೂಲ ಹೆಲ್ಪ್ ಮಾಡುವಂಥದ್ದು. ಮುನಕ್ಕ, ಶತಾವರಿ ಮತ್ತೆ ಗುಡುಚಿ, ಈ ಮುನಕ್ಕ ಎಲ್ಲ ಏನ್ ಮಾಡುತ್ತೆ ಅಂದ್ರೆ ಮೈಕ್ರೋ ಸರ್ಕ್ಯುಲೇಷನ್ಗೆ ಹೆಲ್ಪ್ ಮಾಡುವಂಥದ್ದು, ಆಮೇಲೆ ಇದು ಇಮ್ಯುನಿಟಿನ ಬಿಲ್ಡ್ ಮಾಡುವಂಥದ್ದು, ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುವಂಥದ್ದು, ಮತ್ತೆ ಇದು ಯೋಗವಾಹಿ ತರಾನು ಕೆಲಸ ಮಾಡುತ್ತೆ. ಯೋಗವಾಹಿ ಅಂದ್ರೆ ಏನು, ಬಯೋ ಅವೈಲಬಿಲಿಟಿ, ಈ ಪ್ರಾಡಕ್ಟ್ಸ್ ಅಲ್ಲಿ ಇರುವಂತ ಹರ್ಬ್ಸ್ ಬೇರೆ ಹರ್ಬ್ಸ್ ಅವೈಲಬಿಲಿಟಿನ ಜಾಸ್ತಿ ಮಾಡಿ ಅದ್ರದ್ದು ಆಕ್ಟಿವ್ನೆಸ್ ನ ಇದು ಇನ್ಕ್ರೀಸ್ ಮಾಡುವಂಥದ್ದು. ಸೊ ಆ ಯೋಗವಾಹಿ ಯಾವಾಗ ನಾವು ಯಾವುದೇ ಒಂದು ಪ್ರಾಡಕ್ಟ್ ಅಲ್ಲಿ ಹಾಕ್ತಿವಿ ಅಥವಾ ಯಾವುದೇ ಒಂದು ಕಾಂಬಿನೇಷನ್ ಅಲ್ಲಿ ಹಾಕ್ತಿವಿ, ಆ ಕಾಂಬಿನೇಷನ್ ಅಲ್ಲಿ ಇರೋಂಥ ಬೇರೆ ಹರ್ಬ್ಸ್ ಅವೈಲಬಿಲಿಟಿನ ಅದು ಜಾಸ್ತಿ ಮಾಡುತ್ತೆ, ಆಕ್ಟಿವ್ನೆಸ್ ನ ಅದು ಕ್ರಿಯೇಟ್ ಮಾಡುತ್ತೆ. ಸೊ ಇದು ಇಷ್ಟು ಹರ್ಬ್ಸ್ ನಮ್ಮ ವೆಲ್ ಹಾರ್ಟ್ ಅಲ್ಲಿ ಇರುವಂತದ್ದು. ಇದರಲ್ಲಿ ಸೂಪರ್ ಸ್ಟಾರ್ ಹರ್ಬ್ ಬಂದ್ಬಿಟ್ಟು ಸಂಸ್ಕಾರಿತ್ ಮೇಥಿ. ಸೊ ಏನ್ ಇದ್ರದ್ದು ಬೆನಿಫಿಟ್ ಆಗ್ಲೇ ಹೇಳಿದ್ವಿ, ಯಾರ್ಯಾರಿಗೆ ಕೊಡ್ಬೇಕು ಅನ್ನೋದನ್ನ ನಾವು ನೋಡೋಣ. ಯೂಶಲಿ ತುಂಬಾ ಹೆಕ್ಟಿಕ್ ಲೈಫ್ ಸ್ಟೈಲ್ ಇದೆ, ತುಂಬಾ ಬ್ಯುಸಿ ಇದ್ದಾರೆ ಅವ್ರ ಲೈಫ್ ಅಲ್ಲಿ, ಏನಕ್ಕೂ ಟೈಮ್ ಇಲ್ಲ, ಎಕ್ಸರ್ಸೈಸ್ ಮಾಡ್ಲಿಕ್ಕೂ ಟೈಮ್ ಇಲ್ಲ, ಬೆಳಗ್ಗೆಯಿಂದ ಸಂಜೆ ತನಕ ಕೂತ್ಕೊಂಡೇ ಇರ್ತಾರೆ ಅಥವಾ ಬಹಳ ಬ್ಯುಸಿ ಇರ್ತಾರೆ, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್, ಟ್ರಾವೆಲ್ ಮಾಡ್ತಿರ್ತಾರೆ. ಅಂತವ್ರಿಗೆ ನೀವು 30 years ಮೇಲ್ಗಡೆ ಇರೋರಿಗೆ ಇದನ್ನ ನೀವು ಕೊಡ್ಬೋದು. ಕೆಲವೊಂದ್ಸಲ ನಾವು ನೋಡಿದೀವಿ ಬಹಳ ಏಜ್ ಆಗಿರುತ್ತೆ, 40 years 50 years ಆಗಿರುತ್ತೆ, ಬಟ್ ಅವ್ರು ಬಹಳ ಯಂಗ್ ತರ ಕಾಣ್ತಾರೆ. ಸೊ ಕೆಲವೊಬ್ರು ಬಹಳ ಯಂಗ್ ಏಜ್ ಅಲ್ಲೇ ಇರ್ತಾರೆ ಬಟ್ ಬಹಳ ಏಜ್ ತರ ಕಾಣ್ತಾರೆ. ಸೊ ಯಾವಾಗ ನಿಮ್ಮ ಬಯೋಲಾಜಿಕಲ್ ಏಜ್ ಮತ್ತೆ ಆಕ್ಚುಯಲ್ ಏಜ್ ಡಿಫ್ರೆನ್ಸ್ ಅನ್ನಿಸ್ತಿದೆ ಅಂತವ್ರಿಗೆ ನೀವು ಕೊಡ್ಬೋದು, ನಿಮ್ಮ ಹಾರ್ಟಿಗೆ ರಿಜುವಿನೇಷನ್ ತರ ಇದು ಕೆಲಸ ಮಾಡುತ್ತೆ. ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸ್ ನಾರ್ಮಲ್ ಆಗಿ ಮೇಂಟೈನ್ ಮಾಡ್ಲಿಕ್ಕೆ ಅಂತವ್ರಿಗೆ ನೀವು ಇದನ್ನ ಕೊಡ್ಬೋದು. ಇದು ನಿಮ್ಗೆ ಪ್ಲೇಟ್ಲೆಟ್ ಅಗ್ರಿಗೇಷನ್ ಇನ್ಹಿಬಿಟರ್ ತರ ಕೂಡ ಇದು ಕೆಲಸ ಮಾಡುತ್ತೆ. ಹಾರ್ಟ್ ಸ್ಟ್ರಾಂಗ್ ಆಗಿ ಯಾರಿಗ್ ಇಡ್ಬೇಕು, ಸ್ಟ್ರೆಂತ್ ಆಗಿ ಹಾರ್ಟ್ ಅನ್ನ ಯಾರಿಗ್ ಇಟ್ಕೋಬೇಕು, ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಇರ್ಬೇಕು, ನಾನು ಆರೋಗ್ಯಕರವಾಗಿ ಇರ್ಬೇಕು ಅನ್ನೋರಿಗೆ ನೀವು ಇದನ್ನ ರೆಕಮೆಂಡ್ ಮಾಡ್ಬೋದು. ಇದ್ರಲ್ಲಿ ಬೇರೆ ಸಿಂಥೆಟಿಕ್ ಯೂಸ್ ಮಾಡಿರೋಂಥ ಯಾವುದೇ ಡ್ರಗ್ಸ್ ಕೂಡ ಇದ್ರಲ್ಲಿ ಇಲ್ಲ. ಸೊ ಇದು ನೀವು ಹಾರ್ಡನಿಂಗ್ ಆಫ್ ದ ಬ್ಲಡ್ ಆರ್ಟರೀಸ್, ಈ ವೆಸಲ್ಸ್ ಹಾರ್ಡನಿಂಗ್ ನಾನು ಏನ್ ತೋರಿಸ್ದೆ ಆ ಒಳಗಡೆ ಕ್ಲಾಟಿಂಗ್ ಆಗ್ಲಿ ಹಾರ್ಡನಿಂಗ್ ಆಗ್ಲಿ ಇದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಇದು ನಿಮಗೆ ಹೆಲ್ಪ್ ಮಾಡುವಂಥದ್ದು. ಯಾರಿಗಾದ್ರೂ ಆಪರೇಷನ್ ಆಗಿ ಸ್ಟಂಟ್ ಹಾಕಿದ್ದಾರೆ ಅಂತವ್ರಿಗೆ ನೀವು ಇದನ್ನ ರೆಕಮೆಂಡ್ ಮಾಡ್ಬೋದು. ಅವರಿಗೆ ಪದೇ ಪದೇ ಅಥವಾ ಮತ್ತೆ ಆ ತರ ಅಟ್ಯಾಕ್ ಆಗುವಂತ ಚಾನ್ಸಸ್ ಅನ್ನ ಇದು ಕಡಿಮೆ ಮಾಡುತ್ತೆ. ಸೊ ಯಾರಿಗಾದ್ರು ಹಾರ್ಟ್ ಪ್ರಾಬ್ಲಮ್ ಇಂದ ಡಯಾಗ್ನೋಸ್ ಮಾಡಿರೋರ್ಗೂ ಕೂಡ ನೀವು ಇದನ್ನ ಕೊಡ್ಬೋದು. ಮೆನ್ ವಿಮೆನ್ ಇಬ್ರಲ್ಲೂ ನೀವು ಇದನ್ನ ಕೊಡ್ಬೋದು. ಹೆಂಗಸ್ರಿಗೆ ಕೊಡಬಾರ್ದು, ಗಂಡಸ್ರಿಗೆ ಮಾತ್ರ ಕೊಡ್ಬೇಕು ಅಂತ ಏನು ಭೇದ ಭಾವ ಇಲ್ಲ.
ನೀವು ವೆಲ್ ಹಾರ್ಟ್ ಸ್ಟಾರ್ಟ್ ಮಾಡಿದ್ಮೇಲೆ 3 to 4 months ಆದ್ಮೇಲೆ ಇನ್ನೊಂದ್ಸಲ ನಿಮ್ಮ ಲಿಪಿಡ್ ಪ್ರೊಫೈಲ್ ನ ಚೆಕ್ ಮಾಡ್ಬೇಕು. ನಿಮ್ಮ ಲಿಪಿಡ್ ಪ್ರೊಫೈಲ್ ಚೆಕ್ ಮಾಡಿ ನಿಮ್ಗೆ ಡಿಫ್ರೆನ್ಸ್ ಏನಾದ್ರೂ ಇದೆಯಾ ಅಥವಾ ಡಿಫ್ರೆನ್ಸ್ ಇಲ್ವಾ ಅಂತ ನಿಮ್ಮ ಫಿಸಿಷಿಯನ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾರಲ್ಲಿ ಬಹಳ ಆಕ್ಟಿವ್ ಆಗಿ ಇದ್ದಾರೆ, ಸ್ವಲ್ಪ ಹೆಲ್ದಿ ಆಗಿ ಇದ್ದಾರೆ, ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿದ್ದಾರೆ ಅಂತವರಲ್ಲಿ ನೀವು 40 years ಆದ್ಮೇಲೆ ಇದನ್ನ ಕೊಡ್ಬೋದು. ಯಾರಿಗಾದ್ರೂ ಹೆರಿಡಿಟ್ರಿ ಪ್ರಾಬ್ಲಮ್ ಇದೆ, ತಂದೆ ತಾಯಿಗೆ ಪ್ರಾಬ್ಲಮ್ ಇತ್ತು, ಅಥವಾ ಇವರೇ ಯಂಗ್ ಏಜ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇಂದ ಸಫರ್ ಮಾಡ್ತಾ ಇದ್ದಾರೆ ಅಂತವರಲ್ಲಿ ನೀವು 25 years ಇಂದ 40 years ತನಕನೂ ನೀವು ಇದನ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಯಾರಿಗಾದ್ರು ಮೈಲ್ಡ್ ಹಾರ್ಟ್ ಪ್ರಾಬ್ಲಮ್ಸ್ ಇದೆ ಅನ್ನೋರಿಗೆ ಕೂಡ ನೀವು ಇದನ್ನ ರೆಕಮೆಂಡ್ ಮಾಡ್ಬೋದು. ತುಂಬಾ ಲೇಟು ಮಾಡಬೇಡಿ, ತುಂಬಾ ಬೇಗನೂ ಅಲ್ಲ. ಸೊ ವೆಲ್ ಹಾರ್ಟ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಹಾರ್ಟ್ ಅನ್ನ ನೀವು ಹೆಲ್ದಿಯಾಗಿ ಇಟ್ಕೋಬಹುದು. ಹೇಗೆ ಕೊಡ್ಬೇಕು? 1 ಕ್ಯಾಪ್ಸ್ಯೂಲ್ ಬೆಳಗ್ಗೆ, 1 ಕ್ಯಾಪ್ಸ್ಯೂಲ್ ರಾತ್ರಿ ಊಟದ ನಂತರ ಕೊಡ್ಬೇಕು. ಸೊ ಬೆಳಗ್ಗೆ 1, ರಾತ್ರಿ 1, ದಿನಕ್ಕೆ 2 ಸಲ ಊಟದ ನಂತರ ಕೊಡ್ಬೇಕು. ಸೊ ಇದು WHO ಒಂದು ನೋಟಿಫಿಕೇಶನ್ ಇದೆ. ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ನಂಬರ್ 1 ಡೆತ್ ಗ್ಲೋಬಲಿ ಅಂತ ಹೇಳುತ್ತೆ ಇದು. ಸೊ ನಮ್ಮ ಗ್ಲೋಬ್ ಕಂಪೇರ್ ಮಾಡಿದ್ರೆ ಇಡೀ ವರ್ಲ್ಡ್ ಅಲ್ಲಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇಂದ ಸಫರ್ ಆಗಿ ಡೆತ್ ಆಗೋದು ನಂಬರ್ 1 ಕಾಸ್ ಅಂತ ಹೇಳ್ತಾರೆ. ಅರೌಂಡ್ 17.99 million ಡೆತ್ ಆಗುತ್ತೆ 1 ವರ್ಷದಲ್ಲಿ. ಸೊ ಇಷ್ಟು ಜನ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಜನಗಳು ಸಾಯ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮಲ್ಲಿ ಅವೈಲಬಿಲಿಟಿ ಇರುವಂತ ಮೆಡಿಸಿನ್ಸ್ ಅಥವಾ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಸೆಲ್ ಕೂಡ ಜಾಸ್ತಿ ಆಗುವಂಥದ್ದು. ಸೊ ಅದ್ರದ್ದು ಮಾರ್ಕೆಟ್ ಅಲ್ಲಿ ಅವೈಲಬಿಲಿಟಿ ಕೂಡ ಜಾಸ್ತಿ ಇರುವಂಥದ್ದು. ಸೊ ಈ ಹೆಲ್ತ್ ಪ್ರಾಬ್ಲಮ್ ಇರೋದಕ್ಕೆ ತಾನೇ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಬಹಳಷ್ಟು ಅವಶ್ಯಕತೆ ಇರುವಂಥದ್ದು ನಮ್ಮ ಮಾರ್ಕೆಟ್ ಅಲ್ಲಿ. ಸೊ ಯಾರು ಇದನ್ನ ಹುಷಾರಾಗಿ ತಗೋಬೇಕು, ಯಾರಿಗೆ ಇದನ್ನ ನೀವು ರೆಕಮೆಂಡ್ ಮಾಡಬಾರ್ದು ಅಂತ ಹೇಳಿದ್ರೆ, ಹಾರ್ಟ್ ಅಟ್ಯಾಕ್ ಆಗಿದೆ, ಅವರಿಗೆ ಕ್ಯೂರ್ ಆಗುತ್ತಾ ಅಂತ ಹೇಳಿ ಅವರಿಗೆ ದಯವಿಟ್ಟು ಇದನ್ನ ರೆಕಮೆಂಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಂತವರಿಗೆ ಇದು ರೆಕಮೆಂಡೆಡ್ ಇಲ್ಲ. ಸೊ ಏನಾದ್ರೂ ಬ್ಲಾಕೇಜ್ ಇದೆ, ಅದು ಕರಗುತ್ತೆ, ಇದು ಬ್ಲಾಕೇಜ್ ಎಲ್ಲ ರಿಮೂವ್ ಮಾಡ್ಬಿಡುತ್ತೆ ಅಂತ ನೀವು ಅವರಿಗೆ ಇದನ್ನ ಕೊಡ್ಬೇಡಿ. ಇದು ಬ್ಲಡ್ ಥಿನ್ನಿಂಗ್ ಆಗಿ ಕೆಲಸ ಮಾಡಲ್ಲ. ಸೊ ಅಂತ ಪೇಷಂಟ್ಸ್ ಗೆ ಇದನ್ನ ರೆಕಮೆಂಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಆಲ್ರೆಡಿ ಬೈಪಾಸ್ ಆಗಿದೆ, ಬಹಳ ಸರ್ಜರಿ ಆಗಿದೆ, ಅಥವಾ ರಿಪೀಟೆಡ್ ಹಾರ್ಟ್ ಅಟ್ಯಾಕ್ಸ್ ಆಗಿದೆ, ತುಂಬಾ ಹಾರ್ಟ್ ರಿಲೇಟೆಡ್ ಇಶ್ಯೂಸ್, ಸೀರಿಯಸ್ ಪ್ರಾಬ್ಲಮ್ಸ್ ಇದೆ ಅನ್ನೋರಿಗೆ ಅವರು ಅವರ ಫಿಸಿಷಿಯನ್ ಅನ್ನ ಕನ್ಸಲ್ಟ್ ಮಾಡಿ ಅದನ್ನ ಸ್ಟಾರ್ಟ್ ಮಾಡ್ಬೋದು. ಆಲ್ರೆಡಿ ಬೇರೆ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಏನಾದ್ರು ತಗೋತಾ ಇದ್ದಾರೆ ಮೆಡಿಕೇಶನ್ಸ್ ಅಂತ ಹೇಳಿದ್ರೆ, ನೀವು ಯಾವುದೇ ತರದ ಮೆಡಿಕೇಶನ್ಸ್ ನ ಸ್ಟಾಪ್ ಮಾಡಬೇಡಿ. ಅವರು ಫಿಸಿಷಿಯನ್ ಅನ್ನ ಕನ್ಸಲ್ಟ್ ಮಾಡಿ ವೆಲ್ ಹಾರ್ಟ್ ಕ್ಯಾಪ್ಸೂಲ್ಸ್ ನ ಸ್ಟಾರ್ಟ್ ಮಾಡ್ಬೋದು. ಸೊ ದಿಸ್ ಇಸ್ ಅವರ್ ವೆಲ್ ಹಾರ್ಟ್, ಫ್ರಮ್ ಇಲ್ ಹಾರ್ಟ್ ಟು ವೆಲ್ ಹಾರ್ಟ್. ನಮ್ಮ ಹಾರ್ಟ್ ಗೆ ಇರುವಂತ ಇಲ್ನೆಸ್ ನ ಹೋಗಿಸಿ ಅದು ವೆಲ್ನೆಸ್ ನ ಕಡೆಗೆ ತರುವಂತದ್ದೇ ವೆಲ್ ಹಾರ್ಟ್. ನಮ್ಮ ಡೈಲಿ ಆನ್ಲೈನ್ ಟ್ರೈನಿಂಗ್ ಅಲ್ಲಿ ನಾನು ಹೇಳ್ಕೊಂಡೇ ಬಂದಿದ್ದೀನಿ, ಬಟ್ ಇವತ್ತೂ ಒಂದು ಕ್ವಿಕ್ ರೀಕ್ಯಾಪ್ ಮಾಡೋಣ. ಏನು ಅಂತ ಹೇಳಿದ್ರೆ, ಏನು ನಮ್ಮ ಪ್ರಾಡಕ್ಟ್ ನ ಸ್ಪೆಷಾಲಿಟೀಸ್, ಏನ್ ಅಂಶನ ನಾವು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ನಮ್ಮ ಪ್ರಾಡಕ್ಟ್ ಎಲ್ಲಾನು ಬಂದು ವೆಜ್ ಕ್ಯಾಪ್ಸೂಲ್, 100% ವೆಜಿಟೇರಿಯನ್ ಕ್ಯಾಪ್ಸೂಲ್ ಅಲ್ಲಿ ಮಾಡಿರುವಂತದ್ದು. ಅದಕ್ಕೆ ಇದು 6 times ಕಾಸ್ಟ್ಲಿಯರ್ ಆಗುವಂಥದ್ದು ನಾನ್ ವೆಜ್ ಕ್ಯಾಪ್ಸೂಲ್ಸ್ ಗೆ ಕಂಪೇರ್ ಮಾಡಿದ್ರೆ. ಸೊ ಇದರಲ್ಲಿ ಒಂದು ಮಾಯಿಶ್ಚರ್ ಕಂಟೆಂಟ್ ಬಂದು 5% ಅಷ್ಟೇ ಇದೆ. ಅದೇ ನೀವು ನಾನ್ ವೆಜ್ ಕ್ಯಾಪ್ಸೂಲ್ಸ್ ಕಂಪೇರ್ ಮಾಡಿದ್ರೆ 13 to 15% ಆಫ್ ಮಾಯಿಶ್ಚರ್ ಕಂಟೆಂಟ್ ನಮ್ಗೆ ನಾನ್ ವೆಜ್ ಕ್ಯಾಪ್ಸೂಲ್ ಅಲ್ಲಿ ಸಿಗುತ್ತೆ. ಅವಾಗ ಏನಾಗುತ್ತೆ, ಮಾಯಿಶ್ಚರ್ ಕಂಟೆಂಟ್ ಯಾವಾಗ ಇರುತ್ತೆ, ಬ್ಯಾಕ್ಟೀರಿಯಲ್ ಗ್ರೋತ್ ಕೂಡ ಜಾಸ್ತಿ ಆಗುವಂಥದ್ದು. ಅದೇ ವೆಜ್ ಕ್ಯಾಪ್ಸೂಲ್ಸ್ ಅಲ್ಲಿ ಬ್ಯಾಕ್ಟೀರಿಯಲ್ ಗ್ರೋತ್ ಕಡಿಮೆ ಆಗುವಂಥದ್ದು. ಹೀಟ್ ಡಿಫಾರ್ಮೇಶನ್ ಚಾನ್ಸಸ್ ಕೂಡ ವೆಜ್ ಕ್ಯಾಪ್ಸೂಲ್ಸ್ ಅಲ್ಲಿ ಕಡಿಮೆ ಇರುವಂಥದ್ದು. ಸೊ ಇದು ಡಿಫ್ರೆನ್ಸ್ ವೆಜ್. ಅದಕ್ಕೆ ನಮ್ಮ ಪ್ರಾಡಕ್ಟ್ಸ್ ಅಲ್ಲಿ ಯೂಸ್ ಮಾಡಿರುವಂಥದ್ದು 100% ವೆಜಿಟೇರಿಯನ್ ಕ್ಯಾಪ್ಸೂಲ್ಸ್. ಸೊ ನಮ್ಮ ವೆಲ್ ಹಾರ್ಟ್ ಏನಿದೆ ಅದು ಒಂದು ನಾವೆಲ್ ಕಾಂಬಿನೇಷನ್ ಆಫ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರುವಂಥದ್ದು. ಈ ಕಾಂಬಿನೇಷನ್ ಬೇರೆ ಪ್ರಾಡಕ್ಟ್ಸ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರೋ ಯಾವುದೇ ಬೇರೆ ಹಾರ್ಟ್ ರಿಲೇಟೆಡ್ ಪ್ರಾಡಕ್ಟ್ಸ್ ಅಲ್ಲಿ ಇಲ್ಲ. ಸೊ ಇದರಲ್ಲಿ ಯೂಸ್ ಮಾಡಿರುವಂತ ಸೂಪರ್ ಸ್ಟಾರ್ ಹರ್ಬ್ ಬಂದು ಸಂಸ್ಕಾರಿತ್ ಮೇಥಿ. ನಮ್ಮ ವೆಲ್ನೆಸ್ ಬ್ರ್ಯಾಂಡ್ ಅಲ್ಲಿ ಇರುವಂತ ಎಲ್ಲದಕ್ಕೂ ಆಯುಷ್ ಪ್ರೀಮಿಯಂ ಮಾರ್ಕ್ ಸಿಕ್ಕಿರುವಂಥದ್ದು. ನಮ್ಮ ಪ್ರಾಡಕ್ಟ್ಸ್ ಗೆ ನಾವು ಫಸ್ಟ್ ಈ ಆಯುಷ್ ಪ್ರೀಮಿಯಂ ಮಾರ್ಕ್ ಸಿಕ್ಕಿರುವಂಥದ್ದು. ಇದು ಬಹಳ ಹೆಮ್ಮೆಯ ವಿಷಯ. ಇದು ಯಾಕೆ ಅಂತ ಹೇಳಿದ್ರೆ, ಈ ಆಯುಷ್ ಪ್ರೀಮಿಯಂ ಮಾರ್ಕ್ ಆಮೇಲೆ ಎಲ್ಲರಿಗೆ ಸಿಕ್ಕಿರುವಂಥದ್ದು. ಮಿನಿಸ್ಟ್ರಿ ಆಫ್ ಆಯುಷ್ ಇದನ್ನ ಈಗ ಕಂಪಲ್ಸರಿ ಮಾಡಿದೆ, ಬಟ್ ನಮ್ಮ ಪ್ರಾಡಕ್ಟ್ಸ್ ಗೆ ನಾವು
ಮೊದಲನೇದಾಗಿ ಇದನ್ನ ತಗೊಂಡಿರುವಂತದ್ದು. ಈ ಆಯುಷ್ ಪ್ರೀಮಿಯಂ ಮಾರ್ಕ್ ಇಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಸ್ಟ್ಯಾಂಡರ್ಡ್ ಅದ್ರದ್ದು ಹರ್ಬ್ಸ್ ಅಥವಾ ನಮ್ಮ ಪ್ರಾಡಕ್ಟ್ಸ್ ಸ್ಟ್ಯಾಂಡರ್ಡ್ ಇನ್ಕ್ರೀಸ್ ಆಗಿರುವಂತದ್ದು. ನಾವು ಇದನ್ನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ಇದನ್ನ ನಾವು ಸೆಲ್ ಮಾಡಬಹುದು. ಸೊ ಇವಾಗ ಹೇಳುತ್ತೆ ಮಿನಿಸ್ಟ್ರಿ ಆಫ್ ಆಯುಷ್, ನೀವು ಮಾರ್ಕ್ ಇರುವಂತ ಪ್ರಾಡಕ್ಟ್ಸ್ ಅನ್ನೇ ಖರೀದಿ ಮಾಡಬೇಕು ಅಂತ. ಸ್ನೇಹಿತರೆ, ನಾನು ಆಲ್ರೆಡಿ ಇಷ್ಟು ಕವರ್ ಮಾಡಿದ್ದೇನೆ ಪ್ರಾಡಕ್ಟ್ಸು. 95 ಇಮ್ಯುನೋ 3+, ಸ್ಪಿರುಲಿನಾ ಗೋಲ್ಡು, ಡಯಾಬಾ ಲೈಫು, ನಾವು ಆಯುಷ್ ವಾಸ್ ಬಗ್ಗೆ ತಿಳ್ಕೊಂಡ್ವಿ. ಸ್ಟ್ರೆಸ್ ಇರೋಂಥವ್ರಿಗೆ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿಕ್ಕೆ 5 ಸ್ಟ್ರೆಸ್ ಕೊಟ್ವಿ. ಡೈಲಿ ಡಿಟಾಕ್ಸ್, ಮಲ್ಟಿಗಾರ್ಡ್ ಬ್ಲಡ್ ಪ್ಯೂರಿಫೈಯರ್ ಅದನ್ನ ಬಗ್ಗೆ ತಿಳ್ಕೊಂಡ್ವಿ. ನಿನ್ನೆ ನಾವು ಕವಚ್ ಪ್ರಾಶ್ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ವೆಲ್ಹಾರ್ಟ್ ಬಗ್ಗೆ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಟ್ರೈನಿಂಗ್ ಬಂದು ಪ್ರೋಟೀನ್ ಪೌಡರ್, ಯೂರಿ ಫ್ಲಶ್ 3, ಬೇರೆ ಬೇರೆ ಯಾವ ಪ್ರಾಡಕ್ಟ್ಸ್ ಇದೆ ಅದೆಲ್ಲ ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ಬರ್ತಾ ಇದೆ. ನಮ್ಮಲ್ಲಿ 3 ತರಹದ ಕಸ್ಟಮರ್ಸ್ ಇದ್ದಾರೆ. ABC ಅಂತ ನಾವು ಅದನ್ನ ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ತೀವಿ. ಏನು ಅಂತ ಹೇಳಿದ್ರೆ, ಸ್ವಲ್ಪ ಹೆಲ್ದಿಯಾಗಿ ಇದ್ದಾರೆ, ಚೆನ್ನಾಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ, ಅವರಲ್ಲಿ ಏನು ಬೇರೆ ತರದ ಪ್ರಾಬ್ಲಮ್ ಇಲ್ಲ, ಹೆಲ್ದಿ ಲೈಫ್ ಸ್ಟೈಲ್ ಅಲ್ಲಿ ಇದ್ದಾರೆ, ಅವರು A ಕ್ಯಾಟಗರಿಗೆ ಬರ್ತಾರೆ. ಸೆಕೆಂಡ್ ಕ್ಯಾಟಗರಿಲಿ ಸ್ವಲ್ಪ ಪ್ರಾಬ್ಲಮ್ ಇಲ್ಲದೆ, ಹೆಲ್ತ್ ಇಶ್ಯೂಸ್ ಇದೆ ಅಥವಾ ಹೆರಿಡಿಟ್ರಿ ಇದೆ, ಆ ತರ ಪ್ರಾಬ್ಲಮ್ಸ್ ಅಲ್ಲಿ ಅವರು ಬಿಮಾರ್ ಅಥವಾ ನೆಕ್ಸ್ಟ್ ಆಗೋರು ಇದ್ದಾರೆ, ಸ್ವಲ್ಪ ಹುಷಾರಿಲ್ಲ ಅಥವಾ ಹುಷಾರ್ ತಪ್ಪೋರಿದ್ದಾರೆ, ಅಂತವ್ರನ್ನ ನಾವು B ಕ್ಯಾಟಗರಿಲಿ ಹಾಕ್ತಿವಿ. ಈ C ಕ್ಯಾಟಗರಿಲಿ ಬಂದು ಬಹಳ ಕ್ರಿಟಿಕಲ್ ಪೇಷಂಟ್ಸ್ ಇದ್ದಾರೆ, ಬಹಳ ಪ್ರಾಬ್ಲಮ್ ಇಂದ ಸಫರ್ ಮಾಡ್ತಿದ್ದಾರೆ, ಸೀರಿಯಸ್ ಪ್ರಾಬ್ಲಮ್ಸ್ ಇದೆ, ತುಂಬಾ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಡಯಾಲಿಸಿಸ್ ಮೇಲೆ ಇರ್ಬೋದು ಅಥವಾ ಆನ್ ಗೋಯಿಂಗ್ ಮೆಡಿಕೇಶನ್ಸ್ ಬಹಳ ಇರ್ಬೋದು, ಅಂತವ್ರಿಗೆ ಸಿ ಕ್ಯಾಟಗರಿಲಿ ಹಾಕಿದ್ದೇವೆ. ನಾವು ಈ A ಮತ್ತೆ B ಕ್ಯಾಟಗರಿ ಪೇಷಂಟ್ಸ್ ನ ಮಾತ್ರ, ಕಸ್ಟಮರ್ಸ್ ನ ಮಾತ್ರ ನಾವು ಟಾರ್ಗೆಟ್ ಮಾಡಬೇಕು. ಅವರಿಗೆ ಮಾತ್ರ ನಮ್ಮ ಪ್ರಾಡಕ್ಟ್ಸ್ ನ ರೆಕಮೆಂಡ್ ಮಾಡಬೇಕು. ಈ C ಕ್ಯಾಟಗರಿ ಪೇಷಂಟ್ಸ್ ನ ನಾವು ರೆಕಮೆಂಡ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸ್ನೇಹಿತರೆ, ನಮ್ಮ ಪ್ರಾಡಕ್ಟ್ಸ್ ಕಾಮರ್ಸ್ ವೆಬ್ಸೈಟ್ ಇಂದ ಖಂಡಿತವಾಗ್ಲೂ ನೀವು ಖರೀದಿ ಮಾಡ್ಬಿಡಿ. ಅದಕ್ಕೆ ಯಾವುದೇ ತರಹದ ಗ್ಯಾರಂಟಿ ಆಗ್ಲಿ ಎಕ್ಸ್ಪೈರಿ ಆಗ್ಲಿ ನಾವು ಕೊಡೋದಿಲ್ಲ, ಅದು ಫೇಕ್ ಕೂಡ ಆಗಿರ್ಬೋದು. ನಮ್ಮ ಪ್ರಾಡಕ್ಟ್ಸ್ ನ ನೀವು indiashopee.com ಇಂದಾನೆ ತಗೊಳ್ಳಿ. ಸೊ ನಾವು ನಿಮ್ಗೆ ಯಾವ ಪ್ರಾಡಕ್ಟ್ಸ್ ಬೇಕಿರೋ www.indiashopee.com ಇಂದ ನೀವು ತಗೋಬಹುದು. ಸೊ ಇವತ್ತು ನಾನು ನನ್ನ 9ನೇ ದಿನದ ಪ್ರಾಡಕ್ಟ್ ಟ್ರೈನಿಂಗ್ ಅನ್ನ ಮುಗಿಸ್ತಾ ಇದ್ದೇನೆ. ನಾಳೆ ನಮ್ಮ ಪ್ರಾಡಕ್ಟ್ ಟ್ರೈನಿಂಗ್ ಬಂದ್ಬಿಟ್ಟು ಪ್ರೋಟೀನ್ ಪೌಡರ್, ಎಲಿಮೆಂಟ್ಸ್ ವೆಲ್ನೆಸ್ ನ ಪ್ರೋಟೀನ್ ಪೌಡರ್. ಇವತ್ತು ನನ್ನ ಪ್ರಾಡಕ್ಟ್ ಟ್ರೈನಿಂಗ್ ನ ಅಟೆಂಡ್ ಮಾಡಿರೋ ಎಲ್ಲರಿಗೂ ನನ್ನ ಧನ್ಯವಾದಗಳು. ನಾನು ಡಾಕ್ಟರ್ ಮಾನಸಾ ನಾಯಕ್, ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿಯ ಪ್ರಾಡಕ್ಟ್ ಟ್ರೈನರ್. ಮತ್ತೆ ನಾಳೆ ಸಿಗೋಣ, ಹೊಸ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು. Thank you for watching. For more business and product videos, subscribe the channel now.